ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಏಪ್ರಿಲ್ 2024 ಶುಕ್ರವಾರ. ಕ್ರೋಧಿರ್ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಮಕಾ ನಕ್ಷತ್ರ, ವೃದ್ಧಿಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಇನ್ನು ಪ್ರತಿಯೊಂದು ಸಂಖ್ಯೆಯಲ್ಲೂ ಒಂದು ಶಕ್ತಿ ಇದೆ ಅಂತ ಹೇಳ್ತಿರ್ತೇನೆ. ಜೀವನದಲ್ಲಿ ತುಂಬಾ ಸೋತು ನಿಂತಿದ್ದೀರಿ, ದಿಕ್ಕೇ ತೋಚುತ್ತಿಲ್ಲ, ಮತ್ತೆ ಗೆಲ್ಲೋದು ಹೇಗೆ? ಕೆಲವು ಸಂಖ್ಯೆಗಳ ಜೋಡಣೆ ಇದೆ ಮಕ್ಕಳೇ. ಎಲ್ರ ಕೈಯಲ್ಲೂ ಆ ಥರದೊಂದು ಬರೋಲ್ಲ. ಅಪರೂಪ ಕೆಲವು ಶಕ್ತಿಗಳ ಸಂಖ್ಯೆಗಳಿದ್ದಾವೆ. ನಮಗೇ ಗೊತ್ತಿಲ್ಲದೆ ಅಂತಹ ಸಂಖ್ಯೆಗಳ ಪ್ರಭಾವಕ್ಕೆ ಒಳಗಾದಾಗ ತುಂಬಾ ದೊಡ್ಡದಾದ ಓದೋದು ಬೇಕು. UPSC ಆಸೆ ಇದೆ, ಪ್ರಯತ್ನ ಪಡ್ಲಿಕ್ಕೆಲ್ಲೋ ಒಂದು ಹಿಂಜರಿಕೆ. ರಾಜಕೀಯಕ್ಕೆ ಬರಬೇಕು, ಅಲ್ಲೊಂದು ಅವಮಾನಗಳಿದೆ, ಸುಮ್ಮನೆ ಅಲ್ಲ. ಅಯ್ಯೋ, ಈ ಗಬ್ಬರ್ ಸಿಂಗ್ ನೀವು ಕೇಳಿರ್ತೀರಿ, ಶೋಲೆನಲ್ಲಿರ್ತಕ್ಕಂಥ ಗಬ್ಬರ್ ಸಿಂಗ್, ಅಮ್ಜದ್ ಖಾನ್ ಅಂತಾನೆ ಅನ್ಕೋತೇನೆ, ನಾನು ಕರೆಯೋದು ಗಬ್ಬರ್ ಸಿಂಗ್ ಇರ್ಲಿ. ಅವ್ರನ್ನ ಒಮ್ಮೆ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಸರ್ ನೀವು ಯಾಕೆ ರಾಜಕೀಯಕ್ಕೆ ಬರಬಾರದು ಅಂತ. ತುಂಬಾ ಹೆಸರು, ಖ್ಯಾತಿಯ ಉತ್ತುಂಗತೆ ಅವರು. ಹೇಳ್ತಾರೆ, ಜೀವನದಲ್ಲಿ ನನಗೆ ಅದೊಂದು ಆಗ್ಬರೋದಿಲ್ಲ ರಾಜಕೀಯ ಅಂತ ಹೇಳ್ತಾರೆ. ಯಾಕೆ ಸರ್? ಬನ್ನಿ ಸರ್, ಕಷ್ಟ ನಮ್ಮ. ಯಾಕೆ ಸರ್? ಅಯ್ಯೋ, ಬರೀ ಸುಳ್ಳು ಹೇಳಬೇಕು, ನನಗೆ ಎಲ್ಲ ಆಗೋದಿಲ್ಲ. ಎದ್ರೆ ನಿಂತ್ರೆ ಬರೀ ಸುಳ್ಳು ಹೇಳೋದೆ, ಬುರುಡೆ ಬಿಡೋದೆ. ನಾನು ಕೊಡ್ತೀನಿ ಅಂತ ಹೇಳೋದೆ, ಕೊಡ್ತೀನೋ ಇಲ್ವೋ ಬೇರೆ. ನಾನಂತೂ ನನ್ನ ಕೈಯಿಂದ ಕೊಡೋದಿಲ್ಲ. ಈಗ ಇವರೆಲ್ಲ ಹೇಳ್ತಿದಾರಲ್ವಾ, ನಾವು ಕೊಟ್ವಿ, ನಾವು ಮಾಡಿದ್ವಿ, ನೀವು ಇವ್ರನ್ನಾದ್ರೂ ತಗೊಳ್ಳಿ, ಅವ್ರನ್ನಾದ್ರೂ ತಗೊಳ್ಳಿ, ಇಲ್ಲ ಅವ್ರನ್ನ ಬಿಟ್ಟು ಇನ್ ಮೂರನೇವ್ರನ್ನಾದ್ರೂ ತಗೊಳ್ಳಿ. ಇವರ ಕೈಯಿಂದ ಯಾರಾದ್ರೂ ಒಂದು ಆಂಬ್ಯುಲೆನ್ಸ್ ಕೊಟ್ಟಿದಾರ? ಇವ್ರ ದುಡ್ಡಲ್ಲಿ, ಇವ್ರು ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಆಂಬ್ಯುಲೆನ್ಸ್ ಆದ್ರೂ ಕೊಟ್ಟಿದಾರ? ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಕೋಚಿಂಗ್ ಸೆಂಟರು, ಸ್ಪೆಷಲ್ ಆಗಿ ಒಂದು ಟ್ಯೂಷನ್ ಸೆಂಟರು, ಅಲ್ಲೊಂದು ಲೈಬ್ರರಿಯೋ, ಮಕ್ಕಳಿಗೆ ಬೇಕಾದಂತ ಒಂದು 10 ಮಕ್ಕಳು ದತ್ತು ತಗೊಂಡು ಅದಕ್ಕೆ ಬೇಕಾದ ತಮ್ಮ ದುಡ್ಡಲ್ಲಿ, ಸ್ವಯಾಜಿತ ದುಡ್ಡಲ್ಲಿ, ನೆನ್ಪಿಟ್ಕೊಳ್ಳಿ, ಕೊಳ್ಳೆ ಹೊಡೆದಿರೋ ದುಡ್ಡು, ಇನ್ನೊಂದು ದುಡ್ಡು ಅನ್ನತಕ್ಕಂಥದ್ದಲ್ಲ. ಯಾರಾದ್ರೂ ಮಾಡಿದಾರ ನೋಡಿ? ಇವ್ರು ಹೇಳ್ತಾರೆ, ನಾನ್ ಕೊಟ್ಟಿದ್ದೆಲ್ಲ ನಮ್ ದುಡ್ಡು, ಎಲ್ಲ ನಮ್ ದುಡ್ಡು, ನಮ್ಮ ಓಟು. ನಮ್ಮ ಹತ್ರ ಬಂದು ಅಯ್ಯ ಅಮ್ಮ ಅಪ್ಪ ಅಂತ ಎಲ್ಲ ಹೇಳಿ, ಅಯ್ಯೋ ಕೆಲವ್ರು ನೋಡ್ಬೇಕು, ಎಲೆಕ್ಷನ್ ಬಂದಾಗ ಮಕ್ಕಳು ಕುಂಡಿ ಕೂಡ ತೊಳಿತಾರೆ ಮನೆ ಬಾಗ್ಲಿಗೆ ಬಂದ್ಬಿಟ್ಟು. ಕಸ ಗುಡಿಸೋದೇನ್ ಮಾಡೋದೇನು, ಆಮೇಲೆ ಆ ಕಡೆ ತಿರುಗಿ ನೋಡಲ್ಲ. ಕಣಿಕ ನೀತಿಯಲ್ಲಿ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಚಾಣಕ್ಯ. ಹೆಂಗಿರುತ್ತೆ ಅಂತ ಹೇಳ್ದ ಅಂದ್ರೆ, ಆ ಒಂದು ಶಕುನಿ ಹತ್ರ ಒಬ್ಬ ಕಣಿಕ ಅಂತಿರ್ತಾನೆ, ಅಲ್ಲಿಂದ ಕರ್ಕೊ ಬಂದಿರ್ತಾನೆ. ಏನಂದ್ರೆ, ರಾಜನಿಗೆ ಜನಗಳ ಹತ್ರ, ಈ ದೊರೆಮಟ್ಟದ ವ್ಯಕ್ತಿಗಳು ಬರೀ ಆಶ್ವಾಸನೆಗಳನ್ನೇ ತುಂಬೋದಂತೆ, ಕೊಡೋದೇನೂ ಇಲ್ಲ. ಆಮೇಲೆ ಕಡೆಗೆ ಬಾಂಬ್ ಹಾಕ್ಬೇಕಂತ. ಅಯ್ಯೋ, ನಾನೆಲ್ಲಾ ರೆಡಿ ಇದ್ದೆ, ಇವ್ರು ವಿರೋಧ ಪಕ್ಷದವ್ರು ಬಿಡ್ಲಿಲ್ಲ, ಇವರು ಎಲ್ಲದಕ್ಕೂ ಅದಕ್ಕೊಂದು ಅಡ್ಡಗೋಲ್ ಹಾಕಿದ್ರು. ನಾನ್ ನಿಮ್ ಮನೆ ಬಂಗಾರ ಮಾಡಿಬಿಡ್ತೇನೆ, ನಿಮ್ ಮನೆ ಅದ್ಭುತ ಮಾಡಿಬಿಡ್ತೇನೆ. ಹೌದು, ನೀವು ನೋಡಿ, ಅವ್ರನ್ ಬಿಟ್ರೆ ಇವ್ರು, ಇವನ್ ಬಿಟ್ರೆ ಅವರು, ಯಾರೂ ಸಾಚಾಗಳಲ್ಲ. ಏನೋ ಇವ್ರ ದುಡ್ಡಿಂದಲೇ ಎಲ್ಲಾ ಮಾಡಿಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ ಅಂತ ಲಬ ಅಂತ ಬಡ್ಕೋತಾರೆ. ನಾನ್ ನಿಮ್ಮ ಅಕೌಂಟ್ಗೆ ಇಷ್ಟ ಹಾಕಿದೆ, ನಾನ್ ನಿಮ್ಗೆ ಇಷ್ಟು ಕೊಟ್ಟೆ, ಹೆಣ್ಮಕ್ಳು ಬಾಳ್ ಬಂಗಾರ ಮಾಡಿದೆ, ನಿರುದ್ಯೋಗ ಸಮಸ್ಯೆ ತೆಗೆದೆ, ನಾನ್ ಈ ಟ್ರೈನ್ ಮಾಡಿದೆ, ನಾನ್ ಈ ಪ್ಲೇನ್ ಮಾಡಿದೆ. ಯಾರ ದುಡ್ಡು? ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ಹತ್ರ ಕಿತ್ಕೊಂಡಿರೋದು. ಹೌದು, 100ಕ್ಕೆ 99% ನಮ್ಮ ದುಡ್ಡೇ. 1% ಶ್ರೀಮಂತರ ದುಡ್ಡು, ಅವ್ರಿಗೂ ಸಾಲ ಮನ್ನಾ.
ಎಷ್ಟು ದೊಡ್ಡ ಸಾಲಗಳು ಮನ್ನಾ ಆಗಿದೆ. ಈಗ ನೋಡಿ, ಮೊನ್ನೆ ಒಬ್ಬ ಪಾಪ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟು ಬ್ಯಾಂಕ್ಗಳ ನೋಟಿಸ್ ಕೊಟ್ಟು ಜಡಿದಿದ್ದಾರೆ ಗೊತ್ತಿದ್ಯಾ? ಅಲ್ಲಿ ಬಂದಿದೆ, ಯಾವ್ದಾವ್ದೋ ಬ್ಯಾಂಕ್ಗಳು ದಿನ ಇವತ್ತು ಫೋನ್ ಇಲ್ಲ ರೀ, ಒಂದ್ ಮನುಷ್ಯ ಕಷ್ಟಪಟ್ಟು ಬದುಕು ಕಟ್ಟಿದವನಿಗೆ 10 ಕೋಟಿಯೋ 20 ಕೋಟಿಯೋ ಒಂದ್ ಸಾಲಕ್ಕೆ ಬಂದು ಆ ತರ ರಾಜನಾಗಿ ಇದ್ದಂತ ವ್ಯಕ್ತಿ ನಿಂತಾಗ, ಅದೇ ದ್ವಾರಕೀಶ್ ಅವ್ರನ್ನು ನೋಡಿ, ಬಂಗಲೆ ಬಾ, ಆ ಪುಣ್ಯಾತ್ಮರು ನೂರಾರು ಜನ ಕನ್ನ ಹಾಕಿದಂತ ಒಂದು ದೊಡ್ಡ ವ್ಯಕ್ತಿಗಳು. ಯೋಚನೆ ಮಾಡಿ ನೋಡಿ, ಬ್ಯಾಂಕ್ ಬಿಡುತ್ತೆ 5 ಕೋಟಿ 1 ಕೋಟಿ, ನಾನು ಅನುಭವಿಸಿದ್ದೇನೆ, ಬಿಡಲ್ಲ. ಅವೇ ಈ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ರೈಟ್ ಆಫ್ ಅಂತ ನೀವು ತೆಗೆದು ನೋಡಿ, ಅಮ್ಮ ರಾಮಚಂದ್ರ, ಹೌದು, ಇವರಿಗೆ ಅಂತ ಒಂದೊಂದು ದಾರಿಗಳು ಮಾಡ್ಕೊಬಿಟ್ಟಿದ್ದಾರೆ ಬೇರೆ ಬೇರೆ ರೀತಿನಲ್ಲಿ, ಯಾವ್ದಾವ್ದೋ ಫಂಡ್ ಎತ್ತೋದಿಕ್ಕೆ. ಅದನ್ನೆಲ್ಲ ಕೇಳೋಕ್ ಹೋದ್ರೆ ಇಲ್ಲ, ನಮ್ಮದು ಮಾತ್ರ ಒಂದೊಂದು ರೂಪಾಯಿಗೂ ಎಷ್ಟು ಅಕೌಂಟ್ಗಳು ಫ್ರೀಸ್ ಮಾಡಿದ್ದಾರೆ ಗೊತ್ತಾ? ಎಷ್ಟು ಬ್ಯಾಂಕ್ ಅಕೌಂಟ್ಗಳು, ನೀವು ಟ್ಯಾಕ್ಸು ಇನ್ನೊಂದು ಕೆಳಮಟ್ಟದ ವ್ಯಕ್ತಿಗಳನ್ನ ಮಾತ್ರ ಈ ದೊಡ್ಡವರುಗಳು ದೊಡ್ಡವ್ರದ್ದು ಮನ್ನಾ ಮಾಡ್ಬಿಡ್ತಾರೆ, ಇವ್ರ ಕೈಯಿಂದ ಕೊಡಲ್ಲ. ಬರೀ ಸುಳ್ಳು. ರಿಸರ್ವ್ ಬ್ಯಾಂಕು ಮೆಷಿನ್ ಇಟ್ಕೊಂಡು ಪ್ರಿಂಟ್ ಮಾಡಿದ್ರು ಅಷ್ಟು ದುಡ್ಡು ಬರುವುದಿಲ್ಲ ರೀ, ಅಷ್ಟಿದೆ ಇವ್ರಗಳ ಹತ್ರ ಇದೆ, ಡಿಕ್ಲೇರ್ ಮಾಡ್ಕೊಂಡಿದ್ರೆ. ಈಗ ನೋಡಿ, ಅದು ವೈಟ್ ಆಗಿ 100 ಕೋಟಿ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ 3 ಪಟ್ಟು ಲೀಸ್ಟ್ ಅಂದ್ರು. ಹೌದು, ಒಬ್ಬೊಬ್ರ ಹತ್ರ KG ಇರೋ ಬಂಗಾರ, ಇನ್ನೊಂದು ಕೆಲವ್ರು ನೋಡ್ಬೇಕು, ನಮ್ಮ ಹತ್ರ ಸ್ವಂತ ಕಾರೇ ಇಲ್ಲ ಅಂತಾರೆ. ಅಯ್ಯೋ ರಾಮಚಂದ್ರ, ಬಾಯಿ ಜಾರಿ ಅವ್ರವ್ರೇ. ನೀವು ನೋಡಿ, 1000 ಎಕರೆ ಇವ್ರ ಹೆಸರಲ್ಲಿ ಮಾಡಿಟ್ಕೊಂಡಿದ್ದಾರೆ, ಅವ್ರ ಹೆಸರಲ್ಲಿ ಮಾಡಿಟ್ಕೊಂಡಿದ್ದಾರೆ, ಬೆದರಿಸಿ ಬರ್ಸ್ಕೊಂಡಿದ್ದಾರೆ. ಇದೆಲ್ಲ ಏನೇನ್ ಮಾತಾಡ್ತಿದ್ದಾರೆ ನೀವು ಗಮನಿಸಿ ನೋಡಿ. ಆ ಬಬ್ಬರ್ ಶೇರ್ ಅದು ಅಮ್ಜದ್ ಖಾನ್ ಹೇಳ್ದ ಎಲ್ಲಪ್ಪ, ಗಬ್ಬರ್ ಸಿಂಗ್ ಬರೀ ಸುಳ್ಳು ಹೇಳ್ತಾ ಬದುಕ್ಲಿಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಬರೋದಿಲ್ಲ ಜೀವನದಲ್ಲಿ, ಅದೊಂದು ಮಾಡೋದಿಲ್ಲ. ಏನ್ ಸರ್, ಆ ಲಂಚ ಮೋಸ ಅನ್ನೋದೆಲ್ಲ ಕೆಳಗಡೆಯಿಂದಲೇ ಅಲ್ವಾ ಸರ್ ಬಂದಿರೋದು ಅಂದ್ರೆ? ಖಂಡಿತ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಮೇಲಿಂದ ಬಂದಿರೋದು, ಮೇಲ್ನವನಿಂದ ಕೆಳಗಡೆ. ಹೌದು, ನನ್ನ ಯಜಮಾನ ಚೆನ್ನಾಗಿ ಕುಡಿತಾ ಜೂಜಾಡ್ತಾ ಇದ್ರೆ ಸೇವಕನಿಗೂ ಅದು ಬರುತ್ತೆ. ಅದೇ ಯಜಮಾನ ತುಂಬಾ ನಿಯತ್ತಾಗಿ ನಿಜಾಯಿತಿಯಾಗಿದ್ರೆ ಸೇವಕನಿಗೆ ಅದು ಬರೋಲ್ಲ, ಅಂಥವನಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಹೌದು, ತುಂಬಾ ಜನಕ್ಕೆ ಆ ಥರದ್ದು ಒಂದು ಉತ್ಸಾಹ ಇರುತ್ತೆ. ಎಲ್ಲ ಗುರುಗಳೇ, ನಾವೇನಾದ್ರೂ ಒಂದು ಮಾಡ್ಬೇಕು, ಸಾಧಿಸ್ಬೇಕು, ನಮ್ಮಲ್ಲಿ ಹಾಗಾಗಿ ಅನ್ನುತ್ತೆ ಮಲಗಿಸ್ಬಿಡುತ್ತೆ ಈ ಪ್ರಭಾವಗಳು, ಈ ಸುತ್ತಮುತ್ತ ವ್ಯಕ್ತಿಗಳು ಇನ್ನೊಂದು ಅನ್ನತಕ್ಕಂಥ ಒಂದು ಭಾವಾರ್ಥದಿಂದ ಗಾಬರಿ ಬಿದ್ದು ಮಾಡ್ತೀವೋ ಇಲ್ಲವೋ. ವೈದಿಕವಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಬಿಟ್ಟು ನಿಮ್ಮ ಹೆಸರು ಹಾಗೂ ಸಂಖ್ಯೆಗಳ ಬಲದಲ್ಲಿ ಕೆಲವೊಂದು ಸಂಖ್ಯೆಗಳ ಬಲವಿದೆ ಮಕ್ಕಳೇ, ಬಂದ್ ಪಕ್ಕದಲ್ಲಿ ಜೋಡಣೆ ಮಾಡ್ಕೊಂಡ್ರೆ ಕನ್ಫರ್ಮ್ ನಿಮಗೆ ಆ ಸೋಲಿನ ಭಯ ಬರೋಲ್ಲ. ಹೌದು, ದೊಡ್ಡ ಸಾಧನೆ ಮಾಡಬೇಕು ಅಂದ್ರೆ ಮೊದಲೇ ನೀವು ಭಯ ಇಟ್ಕೊಂಡು ಕುತ್ಕೋಬಿಟ್ರೆ, ಆಲೋಚನೆ ಮಾಡ್ಕೊಂಡು ಕುತ್ಕೋಬಿಟ್ರೆ, ಎಲ್ಲಿ ಮಾಡ್ತೀರಿ, ಎಲ್ಲಿ ನುಗ್ತೀರಿ, ಎಲ್ಲಿ ಹೋಗ್ತೀರಿ, ಎಲ್ಲಿ ನಿಲ್ತೀರಿ, ಆಗೋಲ್ಲ. ಹಾಗೆ ಕಂಸಿ ಕೂತ್ಕೋಬಿಡ್ತೀರಿ. ಯಾರೋ ಪಕ್ಕದಲ್ಲಿರೋನ್ ಚುಚ್ಚುತ್ತಾನೆ, ನಿನ್ನ ಕೈಯಲ್ಲ ಆಗುತ್ತಾ ಗುರುಗಳೇ? ನೋಡಿ, ಇದನ್ನ ದ್ವಾರಕೀಶ್ ಅವರು ಅದ್ಭುತವಾಗಿ ಹೇಳಿದ್ದಾರೆ. ಎಷ್ಟು ಮನೆ ಹೋಯ್ತು, ಎಷ್ಟು ಮನೆ ಬಂತು ಅನ್ನೋದಲ್ಲ, ನಂದು ಅಂತ ಒಂದು ಮನೆ ಮಂತ್ರಾಲಯದಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಚಂಡ ಕುಳ್ಳಾನೆ. ಆ ಕಾಲಕ್ಕೂ ಈ ಕಾಲಕ್ಕೂ ಯಾವತ್ತಿನ ಕಾಲಕ್ಕೂ ಅವ್ರು ಮಾಡಿದಷ್ಟು ಒಂದು ಎಕ್ಸ್ಪೆರಿಮೆಂಟ್ಸ್ ಇನ್ಯಾರೂ ಮಾಡಿಲ್ಲ. ಅದನ್ನ ಬೇರೆಯವ್ರು ಏನೋ ಮಾತಾಡ್ಬೋದು, ನಮಗ್ ಬೇಡ ಮಕ್ಕಳೇ. ಸಾಧನೆಯನ್ನ ಗುರುತಿಸೋಣ, ಅವ್ರು ಮಾಡಿರೋ ಒಳ್ಳೇದನ್ನ ನೋಡೋಣ. ಅವರೆಲ್ಲ ಒಂದು ಸಂಖ್ಯೆಯಲ್ಲೂ ಅಂಥದ್ದೊಂದು ಕಾಂಬಿನೇಷನ್ ಇತ್ತು. ಇವು 80 ಆಗಿದ್ರು ಕೂಡ ಮೊನ್ನೆ ಅವ್ರು ಮಾತಾಡಿದ್ದಾರೆ, ಇನ್ನೂ ಒಂದು 25 ಮೂವಿ ತೆಗಿತೀನಿ ಅಂತ. ಚಲನಚಿತ್ರರಂಗದಲ್ಲಿ ಇವರಿಬ್ಬರೇ ನಾವು ನೋಡಿದಾಗೆ, ನಮ್ಮ ಅನುಭವ ನಾವು ನೋಡಿದಾಗೆ ಮೊದಲಿಂದಲೂ ಗಳಿಸಿದ್ದೂ ಇಲ್ಲೇ, ಕಳ್ಕೊಂಡಿದ್ದೂ ಇಲ್ಲೇ, ಬೇರೆ ಇನ್ಯಾವುದು ಮಾಡಿಲ್ಲ. ಅವ್ರೇನಾದ್ರೂ ಸ್ವಲ್ಪ ಭಾಗದ ದುಡ್ಡೇನಾದ್ರೂ ಲ್ಯಾಂಡ್ ಮೇಲೆ ಹಾಕಿದ್ದಿದ್ರೆ ಇವತ್ತು ಚಿನ್ನದ ಮಂಚದ ಮೇಲೆ ಮಲಗಿರೋರೇನೋ. ಒಬ್ರು ದ್ವಾರಕೀಶ್, ಇನ್ನೊಬ್ರು ರವಿಚಂದ್ರನ್. ಬಾ, ಯಾವ ಎತ್ತರ, ಜಗತ್ತಲ್ಲಿ ಅವ್ರ ಎತ್ತರ ನೋಡಕ್ ಆಗೋದಿಲ್ಲ. ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಆ ಪಾಟಿ ಬೆಳೆದಂತ ಅಗಾಧತೆ, ಅಷ್ಟೇ ಕಳ್ಕೊಂಡಿರ್ತಕ್ಕಂಥ ಅಗಾಧತೆ ಇವರಿಬ್ರು. ಆದ್ರೂ ಇವರಿಬ್ಬರು ಬಾಯಲ್ಲಿ ಕೇಳಿ ನೋಡಿ,
ಇಂತಹದೊಂದು ಕೆಲವೊಂದು ಸಂಖ್ಯೆಗಳ ಜೋಡಣೆ ಕಾಂಬಿನೇಷನ್ಗಳಿರ್ತವೆ, ನಿಮಗೇ ಗೊತ್ತಿಲ್ಲದೆಯೇ. ಭಯ ಬೀಳೋಲ್ಲ. ಸೋಲು ಅನ್ನೋದಲ್ಲ ಅವ್ರಿಗೆ, ಅದೊಂದು ಅನುಭವ ಅಂತಾರೆ. ಎಲ್ರಿಗೂ ಅದು ಆಗೋಲ್ಲ ಮಕ್ಕಳೇ. ಮತ್ತೊಮ್ಮೆ ಮಗದೊಮ್ಮೆ ಅನ್ನತಕ್ಕಂಥ ಒಂದು ತಾಕತ್ತು ಈ ಒಂದು ಸಂಖ್ಯೆಗಳ ಜೋಡಣೆಯಲ್ಲಿದೆ. ಇದನ್ನ ನಿಮ್ಮ ಸಂಸ್ಥೆ ಇರ್ಬೋದು, ಹೆಸರು ಇರ್ಬೋದು, ಇಲ್ಲ ನಿಮ್ಮ ಡೋರ್ ನಂಬರ್ಸ್ ಇರ್ಬೋದು, ವೆಹಿಕಲ್ ನಂಬರ್ಸ್ ಇರ್ಬೋದು, ಮೊಬೈಲ್ ನಂಬರ್ಸ್ ಇರ್ಬೋದು, ಅವುಗಳಲ್ಲಿ ಏನಾದ್ರೂ ಒಂದು ಪುಟ್ಟ ಜೋಡಣೆಯಾಗಿ ನಿಲ್ತು ಅಂದ್ರೆ ಅದೊಂದು ಅದ್ಭುತವಾಗಿ ನಿಲ್ಲತಕ್ಕಂಥದ್ದು ಆಗುತ್ತೆ. ಇದು ನಿಶ್ಚಿತ. ಯಾಕಂದ್ರೆ ಸೋಲಿನ ಬಗ್ಗೆ ಬರೋಲ್ಲ. ಮೇ ಬಿ ಅಲ್ಲೊಂದು ಮೆಷಿನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅಲ್ಲೇ ಸೂಪರ್ವೈಸರ್ ಆಗ್ಬೇಕು, ಮ್ಯಾನೇಜರ್ ಆಗ್ಬೇಕು. ನಾನು ನೋಡಿದ್ದಾನೆ ಒಂದು 3 ಜನ, ನೀವು ನಂಬೋಲ್ಲ, ಹಿಜ್ಡಾ ಅಂತೀವಲ್ಲ, ಮಂಗಳಮುಖಿರ್ ಅಂತೀರಲ್ವ, ಅವರ ಲೀಡರ್ಗಳ ಜಾತಕ ನೋಡಿದ್ದಾನೆ. ಇಲ್ವೇ ನಿಮ್ಗೆ ದೊಡ್ಡ ಸ್ಥಾನ, ಕುಳಿತ ಜಾಗದಲ್ಲೇ ನಿಮ್ಗೊಂದು ಗೌರವ, ಪೂಜೆ, ಹೆಸರು ಬರಬೇಕು ಗುರುಗಳೇ ಅಂತ ಹೇಳ್ಬಿಟ್ಟು ಆ ಕಣ್ಣು ಹೊಡೆದ ನೋಟ ನೋಡ್ಬೇಕಿತ್ತು. ಹಿಂಗ ಅಂದ್ಬಿಟ್ಟು ಹೆಂಗೆ ಹೇಳಿದ್ರಿ ಗುರುಗಳೇ ಅಂತ. ಇಲ್ಲ, ನಿಮ್ ಕೈಯಲ್ಲಿ ಆ ಬೆರಳಲ್ಲಿ ಏನಿದೆ, ಈ ಪಾಟಿ ರೇಖೆ ಇದೆ, ಆ ಗೌರವ ನಿಮ್ಮನ್ನು ಹೊಡ್ಕೊಂಡು ಎಲ್ರು ನಮಸ್ತೆ ಅಂತಾರೆ ಅಂದ್ರೆ, ಯಾವುದೇ ಒಂದು ಪೂಜೆ ಆದ್ರೂ ಅವ್ರನ್ನ ಕರೆಸ್ಕೊತಾರೆ, ಗೌರವ ಕೊಡ್ತಾರೆ. ಅವ್ರದೇ ಒಂದು ಯೂನಿಯನ್ ಇದೆ, ಟೀಮ್ ಇದೆ, ಅವ್ರ ಕಡೆಯವರೆಲ್ಲ ಬಂದು ಅದೊಂದು ಅದ್ಭುತ ನೋಡ್ಬೇಕು. ಲೀಡರ್ ನೋಡಿ, ನಾವು ನೋಡಿ ಅವ್ರನ್ನ ಮಾತಾಡಿಸೋದು ಮಂಗಳಮುಖಿಯಪ್ಪ ಅಂತೇವೆ. ಇಲ್ಲ, ಶಿವನ ಇನ್ನೊಂದು ಸ್ವರೂಪ ಅನ್ನತಕ್ಕಂಥದ್ದು ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ, ಆ ಮೋಹಿನಿಯನ್ನ ದೂರ ಮಾಡಿಸ್ಲಿಕ್ಕೆ ಶಿವ ತೆಗೆದುಕೊಂಡಂತ ಇನ್ನೊಂದು ರೂಪ ನೋಡಿ. ಆ ಅಂದದಲ್ಲೂ ಅವರನ್ನ ನಾವು ಲೇವಡಿ ಮಾಡ್ತೇವೆ, ರಸ್ತೆ ಮಧ್ಯದಲ್ಲೋ ಎಲ್ಲೋ ನಿಂತ್ಕೊಂಡು ಭಿಕ್ಷೆ ಬೇಡ್ತಾರೆ, ಇನ್ನೊಂದು ಮಾಡ್ತಾರೆ, ಹಾಗೆ ಹೀಗೆ ಅನ್ನತಕ್ಕಂಥ ಭಾವಾರ್ಥ ಮಾತಾಡ್ತೇವಲ್ವಾ. ಅಲ್ಲಿ ನೋಡಿ, ಅಲ್ಲೊಬ್ಬ ಲೀಡರ್ ಅವ್ರು ಕುಳಿತ ಜಾಗದಲ್ಲಿ ಅವ್ರಿಗೆ ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಗೌರವ ಬರುತ್ತೆ, ಕುಳಿತುಕೊಂಡು ಆ ಟೀಮ್ಗೆಲ್ಲ ಮ್ಯಾನೇಜ್ ಮಾಡ್ತಕ್ಕಂಥ ಗೌರವ, ಗುರುಮಾತಾ ಅನ್ನತಕ್ಕಂಥದ್ದು. ಇವತ್ತು ನಮ್ಮ ದೊರೆಯ ಎದುರಿಗೆ ಒಂದು ಮಂಗಳಮುಖಿ ನಿಂತಿದೆ ನೋಡಿ. ಅವ್ರದ್ದು ವೃಶ್ಚಿಕ ಲಗ್ನ, 7ನೇ ಮನೆಯಲ್ಲಿ ಶುಕ್ರಸ್ಥಾಯಿ, ಗುರು ಮೂವ್ಮೆಂಟ್ ಆಗ್ತಿದ್ದಾಗೆ ಅಲ್ಲಿ ನೋಡಿ ಆಗ್ಬೇಕೀಗ. ಆ ಧೈರ್ಯ, ಆ ಸ್ಥೈರ್ಯ ಬರೋದುಂಟಾ? ಯೋಚನೆ ಮಾಡಿ ನೋಡಿ. ಬೇರೆಯವ್ರು ನಿಂತಿರ್ಬೋದು, ಅದು ಬೇರೆ. ಎಂತ ಒಂದು ಹೆಸರು ಗೊತ್ತಾ ಆ ಮಗುಗೆ? ಅಯ್ಯೋ, ದೇವ್ರ ತರ ಪೂಜೆ ಮಾಡ್ತಾರೆ, ಪ್ರವಚನಕರ್ತ. ಅಯ್ಯೋ, ಪ್ರವಚನಗಳಿಂದಲೇ ಹೆಸರುವಾಸಿ. ನಮ್ಮ ದೊರೆಯ ಎದುರುಗಡೆ ನಿಂತಿರತಕ್ಕಂಥ ಆ ತಾಯಿ ಜೀವಕ್ಕೆ ಆ ಗೌರವ, ಆ ಹೆಸರು, ಆ ಕೀರ್ತಿ, ಆ ಒಂದು ವೈಬ್ರೇಷನ್ಸ್ ಅಲ್ಲಿ ಇರುತ್ತೆ. ಹಾಗೆ ಕಡಿಮೆ ಅಂದ್ರೂ ಒಂದು 8ರಿಂದ 9 ಜನ ನೋಡಿದ್ದಾನೆ ಮಕ್ಕಳ, ಭಿಕ್ಷುಕರು, ಸಾಮಾನ್ಯ ಭಿಕ್ಷುಕರು. ಅವ್ರಿಗೂ ಲೀಡರ್ ಅನ್ನ ನಾನು ಜಾತಕ ನೋಡಿದ್ದೇನೆ. ಏನಿದು ಕೈ ಚಾಚೋ ಜಾತಕ ಆಗಿದ್ರು ಕೂಡ ಕುಳಿತಲ್ಲೇ ಸಿಕ್ಕಾಬಟ್ಟೆ ಇದೆ ಗುರುಗಳೇ. ಹೌದು, ಅಂದರೆ ಈ ಸಂಖ್ಯೆಗಳು, ಹೆಸರುಗಳ ಜೋಡಣೆ ನಮಗೇ ಗೊತ್ತಿಲ್ಲದೆ ಸೇರಿದ್ರೆ ಸಾಮಾನ್ಯರಿಂದ ಅಸಾಮಾನ್ಯ. ನೀವು ನಂಬೋಲ್ಲ, ಒಬ್ರು ಬಹುದೊಡ್ಡ ಹಾಲು ಮಂಡಳಿಯ ಅಧಿಕಾರಿಯಾಗಿದ್ರು. ಅವರ ಜಾತಕವನ್ನ ನೋಡಿದ್ದೇನೆ ನಾನು. ಹೌದು, KMF ನಿರ್ದೇಶಕ ಮಟ್ಟ, ಆ ಸ್ಥಾಯಿ, ಆ ಗೌರವ. ನಂಬಲ್ಲ, ನಾನು ಅವ್ರ ಜಾತಕ ಬಿಡಿಸಿ ಹೇಳಿದ್ರು ಅವರು, ಗುರುಗಳೇ ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತ. ಇಲ್ಲ ಸರ್, ನಿಮ್ಮದೊಂದು ತೀರಾ ಕೆಳಸ್ಥಾಯಿಯಿಂದ ಬೆಳೆದು ನಿಂತು ಕಟ್ಟಿರ್ತಕ್ಕಂಥ ಕೋಟೆ ಇದು ನಿಮ್ಮದು. ಅಯ್ಯೋಯ್ಯೋ, ಸಾಧ್ಯವೇ ಇಲ್ಲ. ಅದರಲ್ಲೂ ಮದುವೆ ಆದ್ಮೇಲೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿರೋದು ಇದು. ನಿಮ್ಮನ್ನು ತಗೊಬಂದು ಈ ಅಧಿಕಾರ ನೀವು ಕನಸು ಮನಸ್ಸಲ್ಲೂ ನೆನೆಸ್ತಕ್ಕಂಥದ್ದಲ್ಲ. ಬಟ್ ಇಟ್ ಹಸ್ ಟೇಕನ್ ಯು ಅಂತ. ದರ್ ವಾಸ್ ಅ ವೈಬ್ರೇಷನ್. ಆ ಸಂಖ್ಯೆಗಳ ಜೋಡಣೆಯಲ್ಲಿತ್ತು. ಅವ್ರಿಗೆ ಗೊತ್ತಿಲ್ಲ. ನೋಡ್ತಿರ್ತೇನೆ ಆ ಸಂಖ್ಯೆ, ಆ ಬೆರಳು. ವಯಸ್ಸು 66, 68 ಆಗಿದ್ರು ಇನ್ನೂ 42 ತರ ಇದ್ದಾರೆ. ದ ಬ್ಯೂಟಿ, ಅದೇ ಮಾತು, ಅದೇ ಗತ್ತು. ಎಲ್ಲಿಂದ ಬಂತು ಈ ಸಂಖ್ಯೆಗಳ ಜೋಡಣೆ? ಆ ಅಧಿಕಾರ, ಆ ಹೆಸರು ನಮಗೇ ಗೊತ್ತಿಲ್ಲದೆ ತುಂಬಾ ಒಳ್ಳೆಯವ್ರ ಜೊತೆಲಿ, ತುಂಬಾ ದೊಡ್ಡವ್ರ ಜೊತೆಲಿ ಕನೆಕ್ಟ್ ಮಾಡುತ್ತೆ ನೋಡಿ. ಕುಡುಕನ ಜೊತೆಲಿ ಕುತ್ಕೊಳ್ಳೋದು, ಕಳ್ಳನ ಜೊತೆಲೆ. ನಾವು 6 ತಿಂಗಳದ್ದು ಜೈಲ್ ಶಿಕ್ಷೆ ಇರ್ಬೋದು, 6 ವರ್ಷದ ಜೈಲ್ ಶಿಕ್ಷೆ ಇರ್ಬೋದು, ಅಲ್ಲೋಗಿ ಕುತ್ಕೊಳ್ಳೋದು ಜೈಲೇ ನೋಡಿ. ಎಂತವ್ರು ಇರ್ತಾರೆ ಅಂತ. ಪಾಪಿಗಳ ಜೊತೆಲಿ ಈಗ ನೋಡಿ, ಪೊಲೀಸರು ಅರೆಸ್ಟ್ ಮಾಡಿದಾಗ ಇನ್ನೊಂದು ಪಾಪಿನೂ ಅರೆಸ್ಟ್ ಮಾಡಿರ್ತಾರೆ. ಸಹಾಯ ಮಾಡಿದವನೋ, ಮೊಬೈಲ್ ಕೊಟ್ಟವನೋ, ಇನ್ನೊಂದು, ಈ ತರದ್ದು. ನಾ ಹೇಳ್ತಲೇ ಇದ್ದೆ, ಈ ಮಧ್ಯಪ್ರಾಚ್ಯ ಪ್ರಭಾವದಲ್ಲಿ ಬಹುದೊಡ್ಡ ಅವಘಡಗಳು ಬಿರುಗಾಳಿ ಬೀಸಿದಾಗೆ ಆಗುತ್ತೆ ಅನ್ನತಕ್ಕಂಥದ್ದು.
ನೋಡಿ ದುಬೈ ಏರ್ಪೋರ್ಟೇ ಮುಚ್ಚೋಗ್ಬಿಟ್ಟಿದೆ. ಈ ಪಾರ್ಟಿಯ 75 ವರ್ಷದಲ್ಲಿ ಬೀಸಿರ್ತಕ್ಕಂಥ ಮಳೆ, ಅಕಾಲಿಕ ಮಳೆ, ಫ್ಲಡ್ಡೆಡ್. ಒಂದು ಹೆಚ್ಚು ಕಡಿಮೆ 18 ಜನ ಸತ್ತಿದ್ದಾರೆ ಅಂದ್ರೆ ಮಿನಿಮಮ್ ಅಂದ್ರೂ ಅದ್ರ 4 ಪಟ್ಟು ತೋರ್ಸಲ್ಲ, 5 ಪಟ್ಟು 10 ಪಟ್ಟು ಕೂಡ ಇರುತ್ತೆ. ಅದು ಸರ್ಕಾರದ ನಿರ್ದೇಶನಗಳು. ನೀವೇನ್ ಮಾಡ್ತಿದ್ರಿ, ಏನ್ ಕಾವಲಿದ್ರಿ, ಯಾವ್ದು ನೋಡ್ಕೋತಿದ್ರಿ? ಜನ ಕೇಳ್ತಾರೆ, ನಿಮ್ಮನ್ನ ವೋಟ್ ಹಾಕಿ ಟ್ಯಾಕ್ಸ್ ಕಟ್ಟಿ ನಿಮ್ಮನ್ನ ನಂಬ್ಕೊಂಡು ದೊರೆ ಮಟ್ಟಕ್ಕೆ ನಿಲ್ಸಿ. ಹೌದು, ಅದಕ್ಕೆ ಅಲ್ಲೊಂದು ಕೆಲವೊಂದು ಸರ್ವಿಸ್, ಅದು ಗವರ್ಮೆಂಟ್ ಸರ್ವಿಸ್, ಗವರ್ಮೆಂಟ್ ಸೀಕ್ರೆಸಿ ತೋರಿಸಿಕೊಡುವುದಿಲ್ಲ, ಹೇಳಲ್ಲ. ಆ ಪಾಟಿ ಮಳೆ ಜೋರ್ಡನ್ ಅಲ್ಲೂ ನೋಡಿ, ಆಮೇಲೆ ಇಲ್ಲೂ ನೋಡಿ ದುಬೈಯಲ್ಲೂ, ಈ ಸುತ್ತಮುತ್ತ ಪ್ರಾಂತ್ಯಗಳ ಬೆಂಕಿ. ಆಮೇಲೆ ಮಾತಾಡ್ತಾನೆ ಇರ್ಲಿ, ಈ ಶಕ್ತಿಗಳ ಪ್ರಭಾವ ನಿಮ್ಮ ಸಂಖ್ಯೆಯಲ್ಲಿ ಜೋಡಿಸ್ಕೊಳ್ಳಿ. ಯಾಕಂದ್ರೆ ಈಗ ಮಕ್ಕಳು PUC ಪಾಸ್ ಆಗಿದ್ದೀರಿ, ಕೆಲವು ಮಕ್ಕಳು ಡಿಗ್ರಿ ತಗೋತಿದ್ದೀರಿ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳನ್ನ ದೊಡ್ಡ ಅಧಿಕಾರಿ ಸ್ಥಾನ, ಗೌರವ ಈ ತರದ್ದು ನಮ್ಮ ಮಗುಗಿದೆಯಾ? ಕೆಲವರು ನೀವೇನೋ ಅಧಿಕಾರಿ, ನಿಮ್ಮ ಮಕ್ಕಳಲ್ಲಿ ಅದಿರೋಲ್ಲ. ದ್ರೋಣಾಚಾರ್ಯರು ನೆನಪಿಟ್ಟುಕೊಳ್ಳಿ, ನಾರಾಯಣಾಸ್ತ್ರವನ್ನ ಬಹು ವಿಶೇಷವಾಗಿ ಅಶ್ವತ್ಥಾಮನಿಗೆ ಅದು ಕೃಪಿ ಕೇಳೋದು, ನನ್ನ ಮಗನ್ಗೆ ಏನಾದ್ರೂ ಕೊಡಿ, ಏನಾದ್ರೂ ಕೊಡಿ, ಹೇಳ್ತಾರೆ. ಬೇಡಮ್ಮ ಬೇಡಮ್ಮ, ಆಚಾರ್ಯನಾಗಿರಬೇಕು, ರಜೋಗುಣಕ್ಕೆ ಇದಾಗಬಾರ್ದು, ತಮೋ ಗುಣಕ್ಕೆ ಇನ್ನಷ್ಟಾಗಬಾರ್ದು. ನಿನ್ನ ಮಗನಲ್ಲಿ ಆ ಥರದೊಂದು ಭಾವ ಉಂಟು, ಎಳೆದಾಟ ಉಂಟು, ಎಡವಟ್ಟುಂಟು, ನಡೆದು ಬಿಡುತ್ತೆ, ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಕೇಳಲ್ಲ. ಸರಿ ಆಗ್ಲಿ ಬಿಡು, ಇನ್ನೇನ್ ಮಾಡೋದು ಅಂತ ಹೇಳಿ ನಾರಾಯಣಾಸ್ತ್ರದ ಪ್ರಯೋಗವನ್ನ ಹೇಳ್ಕೊಡ್ತಾರೆ. ಉಪಸಂಹಾರ, ರಿಟರ್ನ್ ತಗೊಳ್ಳೋದು ಹೇಳ್ಕೊಡಲ್ಲ. ನೋಡಿ, ಮಾಡೋದಷ್ಟೇ ಅಲ್ಲ, ಅದನ್ನ ರಿಟರ್ನ್ ಅಸ್ತ್ರಗಳನ್ನ ಪ್ರಯೋಗ ಅಷ್ಟೇ ಅಲ್ಲ, ಅದನ್ನ ಹಾಗೆ ವಾಪಸ್ ತಗೊಳ್ಳೋ ಶಕ್ತಿ ಗೊತ್ತಿರ್ಬೇಕು, ಇಲ್ಲ ಅಂದ್ರೆ ಪೆಟ್ಟೆ. ಹಾಗೂ ನೋಡಿ, ಅಶ್ವತ್ಥಾಮ ಅದರ ಪ್ರಯೋಗ ಮಾಡಿಬಿಡ್ತಾನೆ. ಯಾರ ಮೇಲೆ? ಉತ್ತರೆಯ ಗರ್ಭದ ಮೇಲೆ. ಉತ್ತರೆಯ ಗರ್ಭದ ಮೇಲೆ, ಅಭಿಮನ್ಯುವಿನ ಮಗುವಿನ ಮೇಲೆ, ಅರ್ಜುನನ ಮೊಮ್ಮಗನ ಮೇಲೆ. ಒಂದು ಎಳೆ ಪಾಪು ಹೊಟ್ಟೆನಲ್ಲಿದೆ, ಅದ್ರ ಮೇಲೆ ಬಿಡ್ತಾನೆ, ವಂಶವೇ ಇರಬಾರದು ಅಂತ. ಒಬ್ಬ ಆಚಾರ್ಯನ ಮಗನಿಗೆ ಅಂಥದ್ದೊಂದು ಗುಣ ಬರ್ಬೇಕಾ? ನೋಡಿ, ದ್ರೋಣಾಚಾರ್ಯ ಗೊತ್ತಿತ್ತು, ನನ್ನ ಮಗನಲ್ಲಿ ಏನೋ ಒಂದು ಎಡವಟ್ಟಿದೆ, ಬೇಡ ಅಂತ ತಡೆದಿದ್ರು. ಎಸ್, ಅವನಲ್ಲಿ ಏನೋ ಈ ತರದೊಂದು ಪ್ರಕ್ಷುಬ್ಧ, ಪ್ರಕೋಪ, ವಿಕೋಪ, ವಿರೂಪಕ್ಕೆ ತಿರುಗುತ್ತದೆ ಅಂತ. ಜೋಡಣೆ ಮಿಸ್ ಆಯ್ತು, ಹಿಂಗಾಗುತ್ತೆ. ನಾವು ತಿಳ್ಕೊಳ್ಳಲ್ಲ. ನಾನು ಆಫೀಸರ್, ನನ್ನ ಮಗನು IAS ಆಗ್ಬಿಡ್ಬೇಕು, ಸುಮ್ಮನೆ ಇಲ್ಲ. ಆ ಏಕತಾನತೆ, ನನ್ನ ಮಗ ಇಂಜಿನಿಯರ್ ಆಗ್ಬಿಡ್ಬೇಕು, ಅದಿದೆಯಾ? ನನ್ನ ಮಗ ಡಾಕ್ಟರ್ ಆಗ್ಬಿಡ್ಬೇಕು, ಅದಿದೆಯಾ? ನಾನ್ ಡಾಕ್ಟ್ರು, ನನ್ನ ಮಗ ಡಾಕ್ಟರ್ ಆಗ್ಲಿಕ್ಕಾಗಲ್ಲ. ನನ್ನ ಬಹುದೊಡ್ಡ ಗುರುಗಳು, ಬಹುದೊಡ್ಡ ಪ್ರಸಿದ್ಧ ವೈದ್ಯರು, ಹಲವಾರು ದೊಡ್ಡ ದೊಡ್ಡ ಪ್ರಸಿದ್ಧ ಸೈಂಟಿಸ್ಟು, ಡಾಕ್ಟರ್ಗಳ ಒಂದು ಸಹಯೋಗ ಈ ವಿದ್ಯೆಯಿಂದ ಸಿಕ್ಕಿದೆ. ನೀವು ನಂಬಲ್ಲ, ಅವ್ರ ಮಗ ಡಾಕ್ಟರ್ ಅಲ್ಲ, ಅವ್ರ ತಾಯಿ ಬಲವಂತಕ್ಕೆ, ತಂದೆ ಬಲವಂತಕ್ಕೆ ಕಡೆಗೆ ಮಾಡ್ಕೊಂಡಿದ್ದು ಫಾರ್ಮಸಿ. ಬಟ್ ಅದು ಕೂಡ ಫೇಲ್ಯೂರೇ. ಮೆಡಿಕಲ್ ಸ್ಟೋರ್ ಇಟ್ಟು ಕೂಡ ಫೇಲ್ಯೂರೇ. ಆದ್ರೆ ಕೆಲವರು ಏನೋ ಒಂದು ಮಾಡೋಕೆ ಹೋಗಿ ಅಲ್ಲೊಂದು ದೈವಾನುಗ್ರಹದಿಂದ ಅಲ್ಲೊಂದು ನಡೆದಿದೆ ಪವಾಡ. ನಾನು ನೋಡಿದ್ದೇನೆ, ತುಂಬಾ ದೊಡ್ಡ ಮೆಡಿಕಲ್ ಸ್ಟೋರಲ್ಲೇ ಹೆಸರು ಮಾಡಿರ್ತಕ್ಕಂಥವ್ರನ್ನ ನೋಡಿದ್ದೇನೆ ನಾನು. ಅದಕ್ಕೆ ಆ ಶಕ್ತಿಗಳ ಜೋಡಣೆ ತಿಳಿದುಕೊಳ್ಳಬೇಕು. ಆ DNA ಇದೆಯಾ, ಇನ್ನೊಂದಿದೆಯಾ? ಈಗ ಎಕ್ಸಾಮ್ ರಿಸಲ್ಟ್ಸ್ ಬರ್ತಿದೆ, ದಯಮಾಡಿ ಹೇಳ್ತಾನೆ, ದುಡುಕ್ಬೇಡಿ, ಕೇಳ್ಕೊಳ್ಳಿ. ಅಂಥದ್ದೇ ಒಂದು ಜೋಡಣೆಯ ಸಂಖ್ಯೆ 19. 19 ಅಂದ್ರೆ ಹತ್ತೋದೆ. ಹೌದು, 1 ಸೂರ್ಯ, 9 ಕುಜ, ಇವರೆರಡರ ಸಂಗಮ ಸೇರಿ ಹಬ್ಬ ಮಹಾಸಂಗಮ ಅನ್ನತಕ್ಕಂಥ ಒಂದು ಭಾವ, ಅಂಥದ್ದೊಂದು ಬಲವಿದೆ. 19ರಲ್ಲಿ ಹುಟ್ಟೋದಾಗ್ಲಿ, 19ರನ್ನ ಪಕ್ಕಕ್ಕೆ ತಂದಿಟ್ಕೊಳ್ಳೋದಾಗ್ಲಿ, ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು, ನಿಮ್ಮ ಡೇಟಾ ನಂಬರ್ ಇರ್ಬೋದು, ನಿಮ್ಮ ಡೋರ್ ನಂಬರ್ ಇರ್ಬೋದು, ವೆಹಿಕಲ್ ನಂಬರ್ ಇರ್ಬೋದು. ಸುಮ್ಮನೆ ಅಲ್ಲ ಮಕ್ಕಳೇ, 19ರ ತಾಕತ್ತು ಮಹಾ ಒಂದು ಎತ್ತರದ ಸ್ಥಾನ. ನೀವು ಬೇಕಾದ್ರೆ ಗಮನಿಸಿ ನೋಡಿ, 19ರಲ್ಲಿ ತುಂಬಾ ದೊಡ್ಡ ಖ್ಯಾತಿವೆತ್ತ ವ್ಯಕ್ತಿಗಳು ಹುಟ್ಟಿದ್ದಾರೆ. ಅಂಥದ್ದೊಂದು ಬಲವುಂಟು, ಶಕ್ತಿ ಉಂಟು. 19ರ ಜೋಡಣೆ ಯಾವಾಗ್ಲೂ ಸಿಂಹನಡಿಗೆ ಸುಮ್ಮನೆ ಇರ್ತಾರೆ. 19 ಪ್ರಭಾವದಲ್ಲಿರೋರು ಹೆಚ್ಚು ಮಾತಾಡೋಲ್ಲ, ಹೆಚ್ಚು ದುಡುಕೋಲ್ಲ, ಕೋಪವಿರುತ್ತೆ, ಇದೆ, ಆ ತಾಕತ್ತಿದ್ದೆ. ಆ ರಜೋಗುಣ ಒಳ್ಳೇದಕ್ಕೆ ಬಳಸ್ಕೋಬೇಕು ಅನ್ನೋದು ಗೊತ್ತಿರುತ್ತೆ.
ಸಾಮಾನ್ಯವಾಗಿ 19ರಲ್ಲಿ ಹುಟ್ಟಿದವರು ಸಣ್ಣ ಪುಟ್ಟದವ್ರ ಜೊತೆ ಯುದ್ಧ ಜಗಳ ಕಲಹ ಅದು ಒದಲದುಲೆ ಬಿಟ್ಕೊಟ್ಬಿಡ್ತಾರೆ. ಅಂಥದ್ದೊಂದುಂಟು. ಸಣ್ಣವ್ರ ಜೊತೆ ಜಗಳ, ಸಣ್ಣ ಮಾತು, ಸಣ್ಣ ವಿಚಾರಗಳು. ಎದ್ದರೆ ಇದೊಂದು ಅಸುರ, ನೆನಪಿಟ್ಟುಕೊಳ್ಳಿ. ಸೂರ್ಯನೂ ಅಸುರ, ಅಸುರ ಗ್ರಹ, ರಾಜಗ್ರಹ, ಅಧಿಕಾರ ಗ್ರಹ. 9 ಯುದ್ಧ ಗ್ರಹ, ಕುಜನ ಪ್ರಭಾವ, ಅಧಿಕಾರ ಗ್ರಹ, ಸೇನಾಪತಿ, ದೊರೆ ಎರಡರೂ ಸೇರಿಬಿಟ್ಟರೆ ಓ ಮೈ ಗುಡ್ನೆಸ್, ಶ್ರೀಕೃಷ್ಣ ದೇವರಾಯರ ತರ. ಶ್ರೀಕೃಷ್ಣ ದೇವರಾಯರು ದೊರೆಯಾಗಿಯೂ ಯಶಸ್ಸು, ಸೇನಾಪತಿಯಾಗಿಯೂ ಯಶಸ್ಸು. ಕದಂಬರ ದೊರೆ ಮಯೂರ ಶರ್ಮ ಅಂತೀವಿ, ಮಯೂರ ವರ್ಮ ಅಂತೀವಿ, ಆತನೂ ಅಷ್ಟೆ. ಹೌದು, ಕಲಿಸೋದಕ್ಕೂ ಸೈ, ಆಡಳಿತಕ್ಕೂ ಸೈ, ಯುದ್ಧಕ್ಕೂ ಸೈ. ಈ ಸಂಖ್ಯೆಯ ಜೋಡಣೆಯೇ ಅಂಥದೊಂದು ವಿಸ್ಮಯ. 19 ಇದೇನಾದ್ರು ಈ ವ್ಯಕ್ತಿಗಳನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಅವ್ರು ನೋಡಿ, ಕಣ್ಣು ಚಿಕ್ಕದು, ಗಮ್ಯ ದೊಡ್ಡದು, ಯೋಚನೆ ದೊಡ್ಡದು, ಆಲೋಚನೆ ದೊಡ್ಡದು, ಸ್ಥಾಯಿ ದೊಡ್ಡದು, ಬೇರೆ ಇರುತ್ತೆ. ಅವರ ಆಲೋಚನೆಯೇ ಬೇರೆ. ಸದಾ ದೊಡ್ಡದರ ಬಗ್ಗೆ, ಏನಾದ್ರೂ ದೊಡ್ಡ ಸ್ಥಾನದರ ಬಗ್ಗೆ. ಸೊ ನಿಮ್ಮ ಮಕ್ಕಳ ಆ ಒಂದು ಸಂಖ್ಯೆಗಳ ಜೋಡಣೆಯಲ್ಲಿ, ಹೆಸರಿನಲ್ಲಿ ಈ ತರದ್ದು ಏನಾದ್ರೂ ಒಂದು ಸಣ್ಣ ಕರೆಕ್ಷನ್ ಮಾಡಿಕೊಂಡ್ರೆ ಅವರಲ್ಲಿರೋದು ಇನ್ನಷ್ಟು ಹೆಚ್ಚಾಗುತ್ತೆ. ಆ ಗಮ್ಯದ ಕಡೆ ಹೆಜ್ಜೆ ಇಡ್ತಾರೆ. 19ರ ಶಕ್ತಿಯನ್ನ ಜೊತೆಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಸಿ. ಹೌದು, ಅಲೆಕ್ಸಾಂಡರ್ ದ ಗ್ರೇಟ್ ನೆನಪಿಟ್ಟುಕೊಳ್ಳಿ, ಅಲ್ಲೊಂದು ಜೋಡಣೆ ಇತ್ತು. ಸೂರ್ಯ ಹಾಗೂ ಕುಜನ ಪ್ರಭಾವ. ನೆಪೋಲಿಯನ್ ಬೊನಾಪಾರ್ಟ್, ಇವರಿಗೆಲ್ಲ ಏನ್ ಗೊತ್ತಾ, ಪ್ರಪಂಚವನ್ನೇ ಗೆಲ್ಲಬೇಕೆನ್ನುವ ಅದಮ್ಯವಾದಂತಹ ಒಂದು ಆಲೋಚನೆ ಎಲ್ರಿಗೂ ಬರಲ್ಲ. ನಾವು ಪಕ್ಕದ ಮನೆಯವರು ಯಾರಾದ್ರೂ ಕಲ್ಲಾಕಿದ್ರು ಅಯ್ಯಪ್ಪ ಅಂತೀವಿ. ತುಂಬಾ ನ್ಯಾಯಸ್ಥರು, ನ್ಯಾಯವಾದಿಗಳು, ಜಡ್ಜ್ಗಳು, ಲೆಕ್ಚರರ್ಸು, ಅಡ್ಮಿನಿಸ್ಟ್ರೇಷನ್, ಆ ಒಂದು ಪವರ್, ಎಸ್ ಲೀಡರ್ ಪವರ್, ಎಂಥವರನ್ನಾದರೂ ಮಣಿಸಿ ನಿಲ್ಲಿಸ್ಕೊಳ್ತಕ್ಕಂಥದ್ದು, ಎಂಥದ್ದನ್ನಾದರೂ ವಜ್ರಮುಷ್ಟಿಯೇ ಕರಗಿಸ್ಕೊಳ್ತಕ್ಕಂಥದ್ದು. ಸರಿಯಾದ ಜೋಡಣೆ, ಶಕ್ತಿ ಸರಿಯಾದ ಸಂದರ್ಭದಲ್ಲಿ, ಸರಿಯಾದ ಜಾಗದಲ್ಲಿ, ಸರಿಯಾದ ವ್ಯಕ್ತಿಗಳ ಜೊತೆಯಲ್ಲಿ ನಿಂತು ಪ್ರಯೋಗ ಮಾಡಿಬಿಟ್ರೆ ನಿಮಗೆ ಸೋಲು ಅನ್ನೋದಲ್ಲ, ಗೆಲುವು ಅನ್ನೋದು ಸದಾ ಕಟ್ಟಿಟ್ಟ ಬುತ್ತಿ. 10 ಬಾರಿ ಸೋತ್ರು 11ನೇ ಬಾರಿ ಎದ್ದೊಳ್ತಕ್ಕಂಥ ತಾಕತ್ತು. ಕುಜ ಬಿಡಲ್ಲ, ಸೂರ್ಯ ಬಿಡಲ್ಲ, ಎದ್ದೋಳು ಅನ್ನಿಸ್ತಾನೆ. ಈ ಜೋಡಣೆ ಅಂಥದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂದ್ರೆ ರಜೋಗುಣಕ್ಕೂ ಜಾರಿ ಬಿಡುತ್ತೆ. ಸೊ ನೋಡಿಕೊಂಡು ಕರೆಕ್ಷನ್ ಮಾಡಿಕೊಂಡು ಈ ಸಂಖ್ಯೆಯ ಬಲವನ್ನ ತುಂಬಿಸ್ತಕ್ಕಂಥದ್ದಾಗುತ್ತೆ. ನೀವೇನಾದರೂ 19 ನಿಮ್ಮಲ್ಲಿ ಈ ಗುಣಗಳಿದಾವ, ಹುಟ್ಟಿರ್ತಕ್ಕಂಥದ್ದು 19 ಜಾತಕದಲ್ಲಿ ಸೂರ್ಯ ಕುಜನ ಪ್ರಭಾವ ಅತಿ ಅಸುರ ಪ್ರಭಾವದಲ್ಲಿರ್ತಕ್ಕಂಥದ್ದುಂಟ. ಹೌದು, ಅಲ್ಲೊಂದು ಆರೋಗ್ಯನೂ ಕೆಡಿಸುತ್ತೆ. ನೆನ್ಪಿಟ್ಕೊಳ್ಳಿ, 19ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಲ್ಲೊಂದು ಅನಾರೋಗ್ಯ, ಏನಾದ್ರೂ ಒಂದು ಕಿಟಿಪಿಟಿ, ತಲೆನೋವು, ಮೈಗ್ರೇನೋ, ಸೈನಸ್ಸೋ, ಕನ್ನಡಕವೋ, ಅಲ್ಲೊಂದು ಕೌಟುಂಬಿಕ ಜೀವನದಲ್ಲಿ ಒಂದು ಬಿರುಗಾಳಿಯೋ, ಯುದ್ಧವೋ, ಕಲಹವೋ, ತನ್ನವರ ಹತ್ರ, ತನ್ನ ಕುಟುಂಬದವ್ರ ಹತ್ರ, ಹತ್ತಿರದವರ ಹತ್ರ ಅಲ್ಲೊಂದು ಬಿರುಗಾಳಿ ಸೂಚಕವನ್ನ ತಂದಿಟ್ಟಿರುತ್ತೆ. ಹೌದೋ ಅಲ್ವೋ ಹೇಳಿ. ಸಿಕ್ಕಾಬಟ್ಟೆ ಯುದ್ಧ ಮಾಡಿರ್ತೀರಿ, ಸಿಕ್ಕಾಬಟ್ಟೆ ಅವಮಾನಗಳನ್ನು ಪಟ್ಟಿರ್ತೀರಿ 19ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹೌದೋ ಅಲ್ವೋ ಹೇಳಿ. ನಿಮ್ ಬಲವನ್ನ ನಿಮ್ ಮನೆಯವರೇ ಮೆಚ್ಚಿರಲ್ಲ, ನಿಮ್ ಬಲವನ್ನ ನಿಮ್ ಕುಟುಂಬದವರೇ ಅರ್ಥ ಮಾಡ್ಕೊಂಡಿರಲ್ಲ, ನಿಮ್ಮ ಬಲವನ್ನ ನಿಮ್ ಹತ್ತಿರದವರೇ ಮಿಸ್ಯೂಸ್ ಮಾಡಿರ್ತಾರೆ. ಗಮನಿಸಿ ನೋಡಿ. ಹೌದು ಅಲ್ವೋ ಹೇಳಿ. ಹೌದು ಗುರುಗಳೇ, ನಾನು 19ರಲ್ಲಿ ಹುಟ್ಟಿದ್ದು, ತುಳಿದಿದ್ದಾರೆ. ಕರೆಕ್ಟ್ ಆದ ಟೈಮ್, ಕರೆಕ್ಟ್ ಆದ ಪೀಪಲ್, ಕರೆಕ್ಟ್ ಆದ ಕಾಂಬಿನೇಷನ್ ಸಿಕ್ಕಿ ಜೊತೆಲಿ ಆ ದಶ ಭುಕ್ತಿ ಇನ್ನೊಂದು ಸೇರಿದರೆ ಮಾತ್ರ ಜಗತ್ತನ್ನೇ ಗೆಲ್ಲುವ. ಅಂದ್ರೆ ನಿಮ್ಮ ಮಟ್ಟಿಗೆ ಒಂದು ಜಗತ್ತಿರುತ್ತೆ. ನಾನು ಇಲ್ಲಿ ಈ ಸ್ಥಾನದಲ್ಲಿ ನಿಂತ್ಕೋಬೇಕು, ಗೆಲ್ತೀರಿ. ಸರ್ಕಾರದ ಕೆಲಸ, ಸರ್ಕಾರ ಮಟ್ಟದ ಪ್ರಭಾವ, ಸುಮ್ಮನೆ ಇಲ್ಲ ಈ ಜೋಡಣೆ. ಸುಮ್ಮನೆ ಮಾಡ್ಕೊಳ್ಳಿಕ್ಕಾಗಲ್ಲ. ನನ್ನ ಹೆಸರಿನಲ್ಲೂ ಒಂದು ಜೋಡಣೆ ಇದೆ. ಅದಕ್ಕೆ ಇವತ್ತಿನವರೆಗೂ 1995 ಇಲ್ಲ 96 ಅಂತ ಅನ್ಕೋತೇನೆ, ನಾನು ಈ ಜೋಡಣೆಗಳನ್ನ ಮಾಡ್ಕೊಳ್ಳುವಾಗ ಬೇರೆಯವ್ರಿಗೆ ಮಾಡ್ಕೊಡ್ತಿದ್ದೆ. ಸಂಖ್ಯೆಗಳ ಜೋಡಣೆ ನನ್ನ ಸಂಖ್ಯೆಯಲ್ಲಿ ನನಗೇ ಗೊತ್ತಿಲ್ಲದೆ ಏನೋ ಒಂದು ಹುಡುಕ್ತಿದ್ದೆ. ಆ ಹುಡುಕಾಟದಲ್ಲಿ ನನ್ನ ಜಾತಕದಲ್ಲಿರತಕ್ಕಂಥ ಸೂರ್ಯ ಪ್ರಭಾವ, ಗುರು ಪ್ರಭಾವ, ಕೇತು ಪ್ರಭಾವ 3ರ ಸಂಗಮಕ್ಕೂ ಸೇರಿಸಿ ತಗೊಬಂದು ಅದನ್ನ ಉಲ್ಟಾ ಮಾಡಿದ್ರು ನನ್ನ ಸಂಸ್ಥೆಯ ಹೆಸರು ಚಂದ್ರಚೂಡಾಯ ಜ್ಯೋತಿಷ್ಯ. ಹಾಗೆ ನನ್ನ ಹೆಸರಿನಲ್ಲೂ ಕೂಡ ಅದನ್ನೇ ಉಲ್ಟಾ ಮಾಡಿ ಇನ್ನೊಂದು ಜೋಡಣೆ, ಸಣ್ಣ ಕರೆಕ್ಷನ್ ಮಾಡಿದ್ದಷ್ಟೇ, ಪೂರ್ತಿ ಕರೆಕ್ಷನ್ ಅಲ್ಲ. ತುಂಬಾ ಜನ ಹೆಸರನ್ನೇ ಚೇಂಜ್ ಮಾಡ್ಬಿಡ್ತಾರೆ, ತಪ್ಪು.
ತಪ್ಪು. ಬಂಗಾರನ ಬೆಳ್ಳಿ ಅಂತ ಕರೆದ್ರೆ ಆಗೋದಿಲ್ಲ, ಇಲ್ಲ ಬೆಳ್ಳಿನ ಬಂಗಾರ ಅಂತ ಕರೆದ್ರೂ ಆಗೋದಿಲ್ಲ. ಅವರವರ ಯೋಗ್ಯತೆಗಳನ್ನ ಪರೀಕ್ಷಿಸಿಯೇ ಸೇರಿಸಬೇಕು. ನೆನ್ಪಿಟ್ಕೊಳ್ಳಿ, ಇನ್ನೊಂದಷ್ಟು ಶಕ್ತಿ, ಇನ್ನೊಂದಷ್ಟು ಆರೋಗ್ಯ, ಇನ್ನೊಂದಷ್ಟು ಚೈತನ್ಯ ಅಂತ ಹೇಳ್ತೇವೆ, ಆ ತರದ್ದು ಶಕ್ತಿಗಳು ಕೂಡ ಬರುತ್ತೆ. ಇವತ್ತಿನವರೆಗೂ ನನ್ನನ್ನು ಉಳಿಸಿಟ್ಟಿದೆ ನನ್ನ ಚಂದ್ರಚೂಡಾಯ ಜ್ಯೋತಿಷ್ಯ, ಅದನ್ನ CCJ ಅಂತಾನೂ ಕರೀತಾನೆ. ಅದನ್ನ ಸೇರಿಸಿದ್ರು 7 ಬರುತ್ತೆ. ಆದ್ರೆ ಪೂರ್ತಿ ಚಂದ್ರಚೂಡಾಯ ಜ್ಯೋತಿಷ್ಯ ಅಂತ ವಿಭಾಗ ಮಾಡಿ ತಗೊಂಡ್ರೆ ದರ್ ಇಸ್ ಅ ಕಾಂಬಿನೇಷನ್ ಇನ್ ಮೈ ಹಾರೋಸ್ಕೋಪ್. ಸೂರ್ಯ, ಗುರು ಹಾಗೂ ಕೇತು, ಈ ಮೂವರು ಮೋಕ್ಷಕಾರಕ, ಜ್ಞಾನಕಾರಕ, ಆತ್ಮಕಾರಕ, ಮೂರರ ಸಮ್ಮಿಳನ. ಅದರಿಂದ ನಿಮ್ಮ ಸಂಖ್ಯೆ 19 ಆಗಿದ್ದರೆ ಈ ತೊಳಲಾಟಗಳನ್ನು ನೋಡಿರ್ತೀರಿ, ಒಂಥರ ಏನೋ ಆ ರಭಸದಲ್ಲಿ ನಿಂತಿರ್ತೀರಿ. ಹೌದೋ ಅಲ್ವೋ ಹೇಳಿ? ನಿಮ್ಮ ತಂದೆಯೋ, ತಾಯಿಯೋ, ಅಣ್ಣನೋ, ತಮ್ಮನೋ, ಕುಟುಂಬದವರೋ ಆ ಥರದ್ದೊಂದು ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು ಖಂಡಿತ ನನಗೆ ಕಮೆಂಟ್ಸ್ ಹಾಕಿ. ಐ ವಿಲ್ ಬಿ ಫೀಲಿಂಗ್ ಮೋರ್ ಹ್ಯಾಪಿ ಟು ಬ್ರಿಂಗ್ ಯು ಬ್ಯಾಕ್. ಇನ್ನೊಂದಷ್ಟು ನಿಮ್ಮಗಳ ಶಕ್ತಿ, ಮಹಾಶಕ್ತಿಗಳ ಬಗ್ಗೆ ಪರಿಚಯ ಮಾಡಿಸ್ಲಿಕ್ಕೆ, ಆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ. ಸುಮ್ಮನೆ ಅಲ್ಲ, 19ನ ಎಲ್ಲರೂ ತಂದಿಟ್ಕೊಳ್ಳಕ್ ಆಗೋದಿಲ್ಲ. ರಾಜನಾಗಬೇಕು, ರಾಜನಂತಹ ಒಂದು ಭಾವದಲ್ಲಿ ಉಳಿಯಬೇಕು, ಅಂಥದ್ದೊಂದು ಆಲೋಚನೆಯಲ್ಲಿ ನಿಲ್ಲಬೇಕು, ಅದ್ಭುತ ನಡೀತಕ್ಕಂಥದ್ದು ಆಗುತ್ತೆ. ಅಂತ ಸ್ಥಾನ ನನ್ನ ಮಗನಲ್ಲಿ ಇದೆಯಾ ಇಲ್ವಾ ತಿಳ್ಕೋಬೇಕು, ಆಗ ಮಾತ್ರ ಕೊಡ್ಬೇಕು. ಇಲ್ಲ ತರಕಾರಿ ಕಟ್ ಮಾಡೋ ಕತ್ತಿ ಕೊಟ್ಬಿಟ್ಟು ಅವನ ಕೈಯಲ್ಲಿ ಹೋಗಿ ಯುದ್ಧ ಮಾಡೋದ್ರೆ ಅವನು ಯುದ್ಧರಂಗ ನೋಡಿದ ಹಾರ್ಟ್ ಫೇಲ್ ಆಗ್ಬಿಡ್ತಾನೆ. ಅವನಲ್ಲೇ ಕುಸಿದ್ ಬಿಡ್ತಾನೆ. ಉತ್ತರ ಕುಮಾರನ್ ತರ, ವಿರಾಟ ರಾಜನ ಮಗನ ತರ. ಅದೇ ಯುದ್ಧ ಮಾಡುತ್ತಿರತಕ್ಕಂಥ ಒಂದು ಬಾಜಿರಾವ್ ಶಕ್ತಿ ಅಂತಹ ಪೇಶ್ವಾ ಅಂತಹ ಶಕ್ತಿಯ ಕತ್ತಿಯನ್ನ ಯುದ್ಧ ಮಾಡೋ ವ್ಯಕ್ತಿನ ಕರ್ಕೊಂಡು ಬಂದು ಅಡಿಗೆ ಮನೇಲಿ ಸೋರೆಕಾಯಿ ಕಟ್ ಮಾಡು, ಬೂದ್ಗುಂಬಳಕಾಯಿ ಕಟ್ ಮಾಡು, ತರಕಾರಿ ಕಟ್ ಮಾಡು ಅಂದ್ರೆ ಅದನ್ನ ನೋಡಿ ಅವನು ಹೃದಯಾಘಾತದಿಂದ ಸಾಯ್ತಾನೆ. ಆ ಎಕ್ಸ್ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋಡಿ ಮಾಡ್ಬೇಕಿದೀಯಾ, ಎಲ್ಲಿ ನಿಲ್ಲಿಸ್ಬಾರ್ದು. ಖಂಡಿತ ಕಮೆಂಟ್ ಮಾಡ್ತೀರಿ ಅಂತ ಕಾಯ್ತಿರ್ತಾನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬ ಜನ ಕಾಯ್ತಿದ್ದೀರಿ ಇವತ್ತಿನ ದಿನ ಭವಿಷ್ಯಕ್ಕೆ. ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಪ್ರಸಾದ ಸೇವೆ ಮಾಡಿ ಹೋದಂಥ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರ. ಬನ್ನಿ, ನಮ್ಮನ ಶಕ್ತಿ ಇದೆ. ಹೇಳಿದ್ನಲ್ಲ, ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ತುಂಬ ಅಮ್ಮ ನನ್ನ ಪಾರ್ ಮಾಡಿದೆ ಮಕ್ಕಳೇ. ನೋಡಿದ್ದೇನೆ ತುಂಬ ನಂಬಿಕೆಯಾಗಿ ಕೊಟ್ಟು ಮಾತುಗಳು, ವ್ಯಕ್ತಿಗಳು ನಿಂತು ಇನ್ನೊಂದು ಬೇಡ. ನನ್ನ ಸ್ಥಾಯಿಗೆ ಅದನ್ನು ಮಾತಾಡಬಾರ್ದು. ಕಳ್ಕೊಂಡಿದ್ದೇನೂ ಇಲ್ಲ, ಜಾಸ್ತಿ ಪಡೆದಿದ್ದೇನೆ ನಿಮ್ಮ ಪ್ರೀತಿಯನ್ನ, ಅಮ್ಮನ ಆಶೀರ್ವಾದವನ್ನ. ಇರ್ಲಿ, ಇವತ್ತಿನ ದುಷ್ಟ ಮುಹೂರ್ತ ನೋಡ್ಬಿಡೋಣ. ಜಾಗ್ರತೆ. ಈ ಸಂದರ್ಭ ಬೆಳಿಗ್ಗೆ 8:34 9:24 ಮಧ್ಯಾಹ್ನ 12:43 ಮಧ್ಯಾಹ್ನ 2:23 ಇರತಕ್ಕಂಥ ಈ ಸಮಯ ಸ್ವಲ್ಪ ತೊಂದರೆಯ ಸಮಯ. ಜಾಗರೂಕತೆ ಹೇಳ್ತಲೇ ಇದ್ದೇನೆ, ತುಂಬಾ ಜಾಗರೂಕತೆಯಿಂದಿರಿ ಮಕ್ಕಳೇ. ದಯಮಾಡಿ ಖರ್ಚು ನಿಲ್ಲಿಸ್ಕೊಳ್ಳಿ. ನಾ ಮನೆ ತಗೋತೇನೆ, ಈ ಪ್ರಾಪರ್ಟಿ ತಗೋತೇನೆ, ನಾ ಸಾಲ ಮಾಡಿ ಮನೆ ಕಟ್ತೀನಿ ಹೋಗ್ಬೇಡಿ. ಸಾಲ ಬ್ಯಾಂಕ್ ಲೋನ್ ಮಾಡಿ ಮಾತ್ರ ಲೋನ್ ತಗೋತೇನೆ. ದಯಮಾಡಿ ನೀವು 100 ಜನಕ್ಕೆ ಇದನ್ನ ಕಟ್ ಮಾಡಿ ಫಾರ್ವರ್ಡ್ ಮಾಡಿ, ಬೀಸೋ ಅನಾಹುತ. ಒಂದು ಬಾರಿ ಇವನು ತಿರುಗಿ ಬಿಟ್ಟರೆ ಮಹಾಯುದ್ಧ ನಿಶ್ಚಿತ. ಒಂದೇ ಒಂದು ಬಾರಿ ನೆನ್ಪಿಟ್ಕೊಳ್ಳಿ. ಅವನು ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ, ಇಸ್ರೇಲ್ ಅವನು, ನಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಬಳೆ ಹಾಕೊಂಡು ಅಂತ ಹೇಳ್ಬಿಟ್ಟಿದ್ದಾನೆ ಇರಾನ್ ಮೇಲೆ. ಅಲ್ಲಿ ಡಿಕ್ಲೇರ್ ಆಯ್ತು, and everybody jumps onto the basket. ಅದಾಗದೇ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಕ್ರೋಧೋನ್ಮತ್ತ ವ್ಯಕ್ತಿಗಳು ಸೇರಿಬಿಟ್ಟಿದ್ದಾರೆ, ನೆನಪಿಟ್ಟುಕೊಳ್ಳಿ. ಕ್ರೋಧೋನ್ಮತ್ತ ವ್ಯಕ್ತಿಗಳು. ಹಾಗೆ ಈ ಬಾರಿಯ ಎಲೆಕ್ಷನ್ಗೂ ನಾನು ಹೇಳ್ತಿದ್ದಾನೆ, ಸಮನಾಗಿ ಬರಬೇಕು ಮಕ್ಕಳೇ. ವಿಪರೀತ ಬಹುಮತ ಬಂದರೆ ಕೇಳೋಲ್ಲ, ಯಾರಾದ್ರೂ ಸರಿ.
ರಾಜಕೀಯವಾಗಿ ನಾನು ಮಾತಾಡಲ್ಲ, ಯಾವ ಪಕ್ಷಕ್ಕೂ ನಾನಿಲ್ಲ. ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳನ್ನು ತಟ್ಟಿ ಎಬ್ಬರಿಸೋದೆ. ದಯಮಾಡಿ ಯೋಚನೆ ಮಾಡಿ, ಕೇಳೋಕೊಬ್ಬ ಇರಬೇಕು. ಇಲ್ಲ ಇವನ್ ಮಾಡಿದ್ದೇ ಸರಿ ಅನ್ನೋದಾಗ್ಬಿಡುತ್ತೆ. ಹುಚ್ಚುಕೋತಿ ಕೈಗೆ ದೊಣ್ಣೆ ಕೊಟ್ಟ ಹಾಗೆ, ಕತ್ತಿ ಕೊಟ್ಟ ಹಾಗೆ. ಮೊದಲೇ ಹುಚ್ಚರು ನಾವು. ಅವನಿಗೊಂದು ಪಟ್ಟಕ್ಕೆ ವಿಪರೀತವಾದಂತ, ಇವಾಗ ಪುಟಿನ್ ಆಗಿರೋದು ಅದೇ ಕತೆ. ನಮ್ಮ ರಾಷ್ಟ್ರ ಇವತ್ತು 60 ವರ್ಷ 70 ವರ್ಷದಿಂದ ನಾವು ಏಳಿಗೆ ಆಗದೆ ವಿಶ್ವದ ದೊಡ್ಡದು ಅದು ಇದು ಅಂತೆಲ್ಲ ಹೇಳ್ಕೊತೇವೆ. ಏನ್ ಹೇಳ್ಕೊತೇವೆ? ಜನಸಂಖ್ಯಾ ಸ್ಫೋಟ ಆಗಿದೆ, ಏನೇನೋ ಆಗಿ ಕುಳಿತಿದೆ, ಹೇಳ್ಬಾರ್ದಷ್ಟೇ. ಉದ್ಯೋಗಗಳು ನಿಷ್ಕ್ರಿಯ ಆಗುತ್ತೆ. ಬಂಗಾರದ ಬೆಲೆ 1 ಲಕ್ಷಕ್ಕೆ ಬಂದು ನಿಲ್ಲುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಲೋನ್ ಮಾಡಿ ಏನು ಮಾಡಕ್ ಹೋಗ್ಬೇಡಿ. ಒಂದು ಮೊಬೈಲ್ ಕೂಡ 10,000 ತಗೋಬೇಡಿ, ಬೇಡ. ಸಾಲ ಮಾಡಿ ತುಪ್ಪ ತಿನ್ಲಿಕ್ಕೆ ಹೋಗ್ಬೇಡಿ. ಫರ್ನಿಚರ್ ತಗೋತೀನಿ, ಬಂಗಾರ ತಗೋತೀನಿ, ಬೆಳ್ಳಿ ತಗೋತೀನಿ, ದಯಮಾಡಿ ಬೇಡ. ದಯಮಾಡಿ ನುಗ್ಗಬೇಡಿ. ನಿಮ್ಮ ಪರಿಮಿತಿ. ಸುಮ್ಮನೆ ಆ ಟ್ರಿಪ್ ಹೋಗ್ತಾನೆ, ಈ ಟ್ರಿಪ್ ಹೋಗ್ತಾನೆ, ಇನ್ನೆಲ್ಲೋ ಹೋಗ್ತಾನೆ, ಬೇಡವೇ ಬೇಡ. ಯಾವಾಗ ನಿಮ್ಮ ಕೆಲಸಕ್ಕೆ ಕೂತು ಬರುತ್ತೋ ಗೊತ್ತಿಲ್ಲ, ಯಾವಾಗ ನಿಮ್ ಸಂಬಳ ತಡೀತಾರೋ ಗೊತ್ತಿಲ್ಲ. ಅಲ್ಲೊಂದು ಅನಾಹುತಗಳ ಸರಮಾಲೆಯೇ ಉಂಟು. ಗುರು ಮೇಷಕ್ಕೆ ಬರ್ತಾ ಇದ್ದಾನೆ ಅಂದ್ರೆ ನೆನಪಿಟ್ಕೊಳ್ಳಿ, ಸಾಲ ಜಾಸ್ತಿ ಅಂತ. ಶುಕ್ರನ್ ಮನೆಯಲ್ಲಿ ಗುರು ಕುಳಿತು ಅಷ್ಟಮಾಧಿಪತಿ. ದೂರದ ಲಾಭ ಯೋಚನೆ ಮಾಡಿ. ಮಕ್ಕಳು ಮದುವೆ 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಲಿಕ್ಕೆ ಹೋಗ್ಬೇಡಿ. 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಓದಿಸ್ತೇನೆ, ನೀನು ಓದಪ್ಪ, ನಿನ್ ಕೋರ್ಸ್ ಕಟ್ತೇನೆ, ದಯಮಾಡಿ ಹೋಗ್ಬೇಡಿ. ನಿನಗೆ ಯೋಗ್ಯತೆ ಇದ್ರೆ ನೀಟ್ ಕ್ರ್ಯಾಕ್ ಮಾಡು, ಜಿ ಕ್ರ್ಯಾಕ್ ಮಾಡು, CET ಕ್ಯಾಶ್ ಮಾಡು, KSET ಕ್ರ್ಯಾಕ್ ಮಾಡ್ಕೋ. ಇಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಏನಾದ್ರೂ ಮುಂದಕ್ಕೆ ಫ್ಯೂಚರ್ ಬರ್ತಕ್ಕಂಥದ್ದು ಎಷ್ಟೋ ಕೋರ್ಸ್ಗಳಿದಾವೆ, ಆ ಥರದ್ದು ಯಾವ್ದಾದ್ರು ಮಾಡ್ಕೊಪ್ಪ. ನೀನೇ ಕೆಲಸ ಮಾಡ್ಕೊಂಡು ಸಾಲ ಮಾಡಿ ಓದಿಸ್ತೇನೆ, ಅದಕ್ಕೆ ಬಂದು ನಾನು ಬಾಂಡಿಗೆ ಸೈನ್ ಮಾಡ್ತೇನೆ, ದಯಮಾಡಿ ಹೋಗ್ಬೇಡಿ. ಆಗೋಲ್ಲ, ಬಡದಾಕಿ ಬಿಡ್ತೇವೆ. ಭೂಮಿಯ ಸೆಂಟ್ರ್ ಪಾಯಿಂಟ್ ತರ ಅಲ್ಲಿ ಬಂದು ನಿಂತಿದೆ ಅದು. ಅದ್ರ ಮೇಲೆ ಇನ್ನೇನೇನು ಅನಾಹುತಗಳು ಬಂದು ತಂದು ನಿಲ್ಸುತ್ತೋ ಅಂತಕ್ಕಂಥದ್ದು ನಮಗ್ ಮಾತ್ರ ಗೊತ್ತು, ಹೇಳೋದಿಲ್ಲ. ನೀವು ಗಾಬರಿ ಪಡೋ ಮಕ್ಕಳು ಅಂತ. ಅದರಿಂದ ಸಾಲ ಮಾಡಬೇಡಿ ಅಷ್ಟೇ. ಫಸ್ಟು ಮಿತಿ ಮೀರಿದ ಖರ್ಚು. ಒಂದು 1,000 ರೂಪಾಯಿ ಶರ್ಟ್ ಹಾಕೋರು 300 ರೂಪಾಯಿ ಶರ್ಟ್ ಹಾಕಿ, 3,000 ರೂಪಾಯಿ ಶರ್ಟ್ ಹಾಕೋರು ಒಂದು 600 ರೂಪಾಯಿ ಶರ್ಟ್ ಹಾಕೊಳ್ಳಿ, 6,000 ರೂಪಾಯಿ ಶೂ ಹಾಕೋರು ತಗೊಳಕ್ ಹೋಗೋದಿಲ್ಲ, ಇರೋ ಶೂ ಮೈಂಟೈನ್ ಮಾಡ್ತೀನಿ ಅಂತ ಹೋಗಿ ಉಳಿತಾಯ ಮಾಡಲು ನೋಡಿ. ಒಂದ್ ಸ್ವಲ್ಪ ಆಗುತ್ತಾ, ಪ್ರತಿ ತಿಂಗಳು 1 ಗ್ರಾಮೇ ತಗೊಳ್ಳಿ, ಬಂಗಾರದಲ್ಲಿ ದುಡ್ಡು ಹಾಕಿ. 1 ಲಕ್ಷ ಬಂದು ತಲುಪುತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಗೆಟ್ ರೆಡಿ, ಇನ್ವೆಸ್ಟ್. ಗೋಲ್ಡನ್ ತಗೊಳ್ಳಿ. ಲ್ಯಾಂಡ್ ರೇಟ್ ಜಾಸ್ತಿ ಆಗುತ್ತೆ, ಸಿಮೆಂಟು, ಪೆಟ್ರೋಲು, ಸ್ಟೀಲು ಎಲ್ಲ ಜಾಸ್ತಿ ಆಗುತ್ತೆ, ಬರೆದಿಟ್ಕೊಳ್ಳಿ ಗುರುಗಳೇ ನಾವೇನು ಅಂತ. ಅದರಿಂದ ಏನೋ ಒಂದು 20 ಲಕ್ಷ ಉಳಿಸಿಟ್ಕೊಂಡಿದ್ದೀವಿ, ಲೀಸಿಗೆ ಮನೆ ಹಾಕೊಳ್ಳಿ. ಇನ್ನೊಂದು 20-30 ಲಕ್ಷ ಸಾಲ ತೆಗೆದು ಬಿಡ್ತೀವಿ, ಬ್ಯಾಂಕ್ಗಳವ್ರು ಕೊಳ್ಳೆ ಹೊಡೆದು ಬಿಡ್ತಾರೆ. ಈಗ ನಡೆಯೋ ಒಂದು ಇನ್ಫ್ಲೇಷನ್ ಖಂಡಿತ ನಡೆಯುತ್ತೆ, ಖಂಡಿತ. ಬಡವ ಸುಲಿಗೆಗೊಳಗಾಗ್ಬಿಡ್ತಾನೆ. ಅವನು ಫುಟ್ಪಾತ್ ಅಲ್ಲಿ ಮಲಗಬಲ್ಲ ಮಕ್ಕಳೇ, ಅವನೆಲ್ಲೋ ಹೋಗ್ಬಿಟ್ಟು ಛತ್ರದಲ್ಲಿ ಮಲಗಬಲ್ಲ ಮಕ್ಕಳೇ. ಮಧ್ಯಮ ವರ್ಗದವ್ರು ನಾವು 80% ಇದ್ದೀವಲ್ವಾ, ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅಮ್ಮ ಅನಿಸ್ಬಿಡುತ್ತೆ. AC ಯಾವುದು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡೆ, TV ಯಾವುದು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡೆ, ಮೊಬೈಲ್ ಯಾವುದು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡೆ, ಏನೇನೋ ಮಾಡ್ಲಿಕ್ಕೆ ದಯಮಾಡಿ ಹೋಗ್ಬೇಡಿ, ದಯಮಾಡಿ ಹೋಗ್ಬೇಡಿ. ಎಚ್ಚರಿಸಲೇಬೇಕು, ನನ್ನ ಕರ್ತವ್ಯ. ಯಾವಾಗ ವಿಸ್ಫೋಟವಾಗುತ್ತದೋ ರಾಮಚಂದ್ರ ಅಂತ ಕಾದಿದ್ದಾನೆ, ಆಗಬಾರದು ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಜಗತ್ತಿಗೆ ಕಂಟಕ, ಆರ್ಥಿಕವಾಗಿ ಕಂಟಕ. ಹೌದು, ಒಂದೇ ಒಂದು ಪೆಟ್ರೋಲ್ ಬ್ಲಾಕ್ ಆಯ್ತು, ಆಯಿಲ್ ಬ್ಲಾಕ್ ಆಯ್ತು, ಇಟ್ಸ್ ಓವರ್. ಇವ್ರುಗಳು ಬಿಡುಗಡೆ ಮಾಡಲ್ಲ, ಇವ್ರಿಗೆ ಬೇಕು, ಇವ್ರು ರಿಸರ್ವ್ಸ್ ಇಟ್ಕೋತಾರೆ. ಎಚ್ಚರಿಕೆ. ಮೇಷರಾಶಿ ಮುಖ್ಯವಾಗಿ ತಾರಾಬಲದ ಬಗ್ಗೆ. ಮಖ ನಕ್ಷತ್ರ ಅಲ್ವಾ, ಅಶ್ವಿನಿ ನಕ್ಷತ್ರ ಚೆನ್ನಾಗಿದೆ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಮೃಗಶಿರಾ ನಕ್ಷತ್ರ, ಪುನರ್ವಸು, ಆಶ್ಲೇಷ, ಮಘ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾದಂಥ ತಾರಾಬಲ ಇರತಕ್ಕಂಥ ಒಂದು ದಿನ. ಮುಖ್ಯವಾಗಿ ಮೇಷರಾಶಿ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು 6ನೇ ಮನೇಲಿದ್ದಾನೆ, ಬಲಂ ಚೆನ್ನಾಗಿದೆ.
ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಓಡಾಟ, ಕೆಲಸ, ಕಾರ್ಯ, ವ್ಯವಸ್ಥೆ ಅಂದುಕೊಂಡಂಥದ್ದೆಲ್ಲ ನಿಭಾಯಿಸ್ತೀರಿ, ಗೌರವವಾಗಿ ಬದುಕ್ತೀರಿ. ಗೌರವದ ಕಡೆನೇ ನೋಡಿ ಮಕ್ಕಳೇ. ಇವ್ರ್ಯಾರೋ ಏನೋ ಹೇಳ್ತಾರೆ, ಇವ್ರೇನೋ ಹೇಳ್ತಾರೆ, ಇದೆಲ್ಲ ಬೇಡ. ನಮಗೇನು ಗೊತ್ತಿದೆಯೋ ಅದರಲ್ಲಿ ಹೆಜ್ಜೆ ಹಾಕೊಂಡು ಹೋಗ್ತಕ್ಕಂಥದ್ದು ಮಾಡೋಣ. ಯಾರ್ದೋ ಮಾತು, ಯಾರ್ದೋ ಲೆಕ್ಕಾಚಾರಗಳು ಬೇಡ ನಮಗೆ. ನಮ್ಮ ಮಟ್ಟಕ್ಕೆ ನಮಗೇನೋ ಬೊಗಸೆ ಎಷ್ಟು ಆಸೆ, ಬೊಗಸೆ ಎಷ್ಟು ಬದುಕು, ಬೊಗಸೆ ಎಷ್ಟು ಪ್ರೀತಿ ಅನ್ನತಕ್ಕಂಥದ್ದು ಕೊಟ್ಟಿದ್ದಾನೆ. ಅದರಲ್ಲಿ ಹೆಜ್ಜೆ ಹಾಕ್ತಕ್ಕಂಥದ್ದು ಮಾಡೋಣ ಮಕ್ಕಳೇ. ಸುಮ್ಮನೆ ಬೇರೆಯವ್ರ ಮಾತು, ಬೇರೆಯವ್ರ ಪ್ರಚೋದನೆ ಇದು ಹೋಗದೇ ಇದ್ರೇನೆ ತುಂಬಾ ತುಂಬಾ ಒಳ್ಳೆಯದು. ಯಾಕಂದ್ರೆ ಚಂದ್ರ ಕೇತು ಸಾರದಲ್ಲಿ, ಕೇತು ಚಂದ್ರ ಸಾರದಲ್ಲಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಇನ್ನು ವೃಷಭ ರಾಶಿ, ಚಂದ್ರ ಕೇತು ಸಾರದಲ್ಲಿ, ಕೇತು ಚಂದ್ರನ ಸಾರದಲ್ಲಿ. ಸೊ ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥದ್ದಾಗುತ್ತದೆ, ಎಚ್ಚರಿಕೆ. ಏನೋ ಒಂದು ಕಮಿಟ್ಮೆಂಟ್, ಏನೋ ಒಂದು ಎತ್ತಿಡೋದು, ಏನೋ ಒಂದು ನೋಡ್ಕೊಳ್ಳೋದು, ಈ ಒಂದು ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟಗಳುಂಟು. ಜವಾಬ್ದಾರಿ ಏನ್ ಮಾಡೋದು? ಇವತ್ತು ನಾವು ಮಕ್ಳಿಗೆ ಏನ್ ಮಾಡಿಟ್ಕೊಬಿಟ್ಟಿದ್ದೇವೆ ಅಂದ್ರೆ, ಈ ಕಾಲೇಜಸ್ ಸೇರಿಸ್ಬೇಕು, ಈ ಕೋರ್ಸಸ್ ಸೇರಿಸ್ಬೇಕು, ಈ ತರನೇ ಮದುವೆ ಮಾಡ್ಬೇಕು, ಮದುವೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು, ಈ ತರದ್ ಏನೇನೋ ಭಾವಗಳಿಗೆ ಒಳಗಾಗ್ಬಿಟ್ಟಿದೀವಿ ಮಕ್ಕಳೇ. ತುಂಬಾ ಆತಂಕಕ್ಕೆ ಒಳಗಾಗೋದು. ನಮ್ಮ ಮಕ್ಕಳು ನಮಗಿಂತ 10 ಪಟ್ಟು ಬುದ್ಧಿವಂತರಿದ್ದಾರೆ. ದೇ ನೋ ಹೌ ಟು ಹ್ಯಾಂಡಲ್, ದೇ ನೋ ಹೌ ಟು ಮ್ಯಾನೇಜ್. ಮಾಡ್ಕೋತಾರೆ. ನನ್ನ ಮಾತು ಕೇಳಿ, ದುಡುಕಬೇಡಿ, ಮಾಡ್ಕೋತಾರೆ ನಮ್ಮ ಮಕ್ಕಳು. ಅವ್ರಿಗೆ ಗೊತ್ತಿದೆ. ಅವ್ರಿಗೊಂಚೂರು ನಾವು ಸಪೋರ್ಟ್ ಮಾಡಿದ್ರೆ ಸಾಕು. ನಿಮ್ಮ ಗಾಬರಿಗಳನ್ನ, ನಿಮ್ಮ ಒತ್ತಡಗಳನ್ನ, ನಿಮ್ಮ ಎಳೆದಾಟಗಳನ್ನ ಅವ್ರ ಮೇಲೆ ಹಾಕದೇ ಇದ್ರೆ ಉತ್ತಮ. ಅಷ್ಟೇ ಹೇಳ್ತೇನೆ. ಇವತ್ತು ಅದೊಂದನ್ನ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಮಿಥುನ ರಾಶಿ, ಚಂದ್ರ 3ನೇ ಮನೇಲಿ ಬ್ಯೂಟಿಫುಲ್ ಆಗಿದ್ದಾನೆ, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಒಂದು ಭಾವ. ಓಡಾಟ, ಕೆಲಸ, ಕಾರ್ಯ, ವೃತ್ತಿಪರವಾಗಿ ಅದ್ಭುತವಾಗಿದೆ. ಬಟ್ ನಿಮ್ಮ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಯಾವುದೇ ಒಂದು ಭೂಮಿ, ಮನೆ ಸ್ವಲ್ಪ ಆತರ ಪಡಬೇಡಿ. ವಾಹನದ ಪ್ರಭಾವಕ್ಕೂ ಕೂಡ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಕುಟುಂಬ ಸ್ಥಾನದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಭಾವ, ಚೆನ್ನಾಗಿದೆ. ಚಂದ್ರ ಕುಟುಂಬ ಸ್ಥಾನದಲ್ಲಿ ಅದ್ಭುತವಾಗಿದ್ದಾನೆ. ಅಂದುಕೊಂಡಂಥದ್ದು, ಅದರಲ್ಲೂ ಡಾಕ್ಟ್ರು, ಮೆಡಿಸಿನ್, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ಇನ್ನು ಸಿಂಹ ರಾಶಿ, ನಗುಮುಖ ಇವತ್ತು, ತುಂಬು ತೃಪ್ತಿ, ಒಳ್ಳೆ ಹಾಲು, ಬೆಣ್ಣೆ, ತುಪ್ಪ, ಮೊಸರು ತಿಂತಕ್ಕಂಥ ದಿನ. ಏನು ಪ್ರೀತಿ ಪಾತ್ರರನ್ನ ಭೇಟಿ ಆಗತಕ್ಕಂಥ ದಿನ, ಆತ್ಮೀಯರನ್ನ ಭೇಟಿ ಆಗ್ತಕ್ಕಂಥ ದಿನ, ಚೆನ್ನಾಗಿದೆ. ಯಾವಾಗ ಮನಸ್ಸು ಪ್ರಫುಲ್ಲವಾಗಿರುತ್ತೋ ಮಾಡೋ ಕೆಲಸದಲ್ಲಿ ಅದ್ಭುತ. ವೈದಿಕ, ಜ್ಯೋತಿಷ್ಯ, ಆಗಮ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಡಾಕ್ಟ್ರಿಕೆ, ಮೆಡಿಸಿನ್, ಈ ತರದ ವೃತ್ತಿ ಉದ್ಯೋಗ, ಪಾರಂಪರಿಕ ವೃತ್ತಿ ಉದ್ಯೋಗ, ದೈವಿಕ, ಆಗಮಿಕ, ಆ ತರದ ವೃತ್ತಿ ಉದ್ಯೋಗದಲ್ಲೂ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ದಿಢೀರ್ ಪ್ರಯಾಣಗಳು, ಓಡಾಟಗಳು, ಸುತ್ತಾಟಗಳು ಸ್ವಲ್ಪ ಬಳಲಿಕೆ ಉಂಟು ಮಾಡಿದರೂ ಲಾಭಾಧಿಪತಿಯ ಪ್ರಭಾವದಲ್ಲೇ ಕೇತು ಇರೋದ್ರಿಂದ ಲಾಭನೂ ಕೊಟ್ಟಿದ್ದಾನೆ, ಸ್ವಲ್ಪ ಖರ್ಚು ಕೊಟ್ಟಿದ್ದಾನೆ ಅಷ್ಟೇ. ಸೊ ತೊಂದರೆಗಳೇನೂ ಇಲ್ಲ. ಹುಳಿ ಪದಾರ್ಥಗಳಿಂದ ಸ್ವಲ್ಪ ದೂರವಿರಿ. ತುಲಾ ರಾಶಿ, ಚಂದ್ರ ಲಾಭದಲ್ಲಿದ್ದಾನೆ, ಕೇತು ಸಾರ, ಕೇತು ಚಂದ್ರನ್ ಸಾರ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಮಾತುಕತೆ, ದೂರದ ಜನ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಕೆಲವೊಂದು ಒತ್ತಡಗಳನ್ನ, ಟೆನ್ಷನ್ಗಳನ್ನ ತಂದಿಡ್ತಕ್ಕಂಥದ್ದಾಗುತ್ತೆ. ಕೇಳಿ ಮಾಡಿ. ಗುರುದೃಷ್ಟಿ ಇರೋದ್ರಿಂದ ಕೇಳಿ ಮಾಡಿ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್, ಒಂದು ಕಾಂಡಿಮೆಂಟ್ಸು, ಜ್ಯೂಸ್ ಅಂಗಡಿ, ಹಣ್ಣಿನ ಅಂಗಡಿ, ತರಕಾರಿ, ಒಂದು ಹೋಟೆಲ್ಲು, ಈ ತರದ್ದು ಏನಾದ್ರು ವೃತ್ತಿ ಉದ್ಯೋಗ ಇಟ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ಇನ್ನು ವೃಶ್ಚಿಕ ರಾಶಿ, ಭಾಗ್ಯಾಧಿಪತಿ ದಶಮದಲ್ಲಿದ್ದು, ಕೇತು ಸಾರದಲ್ಲಿದ್ದು, ಕೇತು ಲಾಭದಲ್ಲಿ, ಚಂದ್ರನ್ ಸಾರದಲ್ಲೇ ಇರೋದ್ರಿಂದ ಅತ್ಯದ್ಭುತ. ಒಂದು ವೃತ್ತಿಪರವಾಗಿ, ಕೆಲಸ, ಕಾರ್ಯ, ವ್ಯವಸ್ಥೆಯ ಪರವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ಟ್ರಾವೆಲ್ ಬಿಸ್ನೆಸ್ಸು, ಆಮೇಲೆ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸು, ಹಾಸ್ಪಿಟಾಲಿಟಿ, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಸು, ಜ್ಯೂಸು,
ಸಿಹಿ ತಿಂಡಿ ಪದಾರ್ಥಗಳನ್ನ ತಯಾರಿಸಿ ಮಾರತಕ್ಕಂಥದ್ದು, ಅಂತಹದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆ, ವ್ಯವಹಾರ, ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದಕ್ಕೂ ವಿಶೇಷ ಅಭಿವೃದ್ಧಿ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಇನ್ನಷ್ಟು ಶಕ್ತಿ. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿಯಾದ ಚಂದ್ರ ಭಾಗ್ಯದಲ್ಲಿ ಕೇತು ಸಾರದಲ್ಲಿದ್ದು, ಕೇತು ದಶಮದಲ್ಲಿ ಚಂದ್ರನ್ ಸಾರದಲ್ಲಿ ಅಷ್ಟಮಾಧಿಪತಿಯ ಸಾರದಲ್ಲಿರೋದ್ರಿಂದ ಇಲ್ಲೋ ಒಂದು ರೀತಿ ಉದ್ಯೋಗದ ವಿಚಾರ ಇಲ್ಲ ಮನೆ ವಿಚಾರದಲ್ಲಿ ಸ್ವಲ್ಪ ಕಂಪಿಸ್ತೀವಿ. ಏನೂ ಆಗೋಲ್ಲ. ಮನೇಲಿ ಒಂದು ಸಣ್ಣದಾಗಿ ತುಪ್ಪದ ದೀಪ ಇಲ್ಲ ಹೊಂಗೆ ಎಣ್ಣೆ ದೀಪ ಮನೆ ದೇವರಿಗೆ ಹಚ್ಚಿ ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ ಮನಸ್ಸಿನಲ್ಲಿ ಜಪ ಮಾಡ್ಕೊಂಡು ಹೋಗಿ. ಆ ಆತಂಕ ಏನೂ ಬರೋಲ್ಲ, ಏನೂ ಇಲ್ಲ. ನಿಮ್ ಪರವಾಗಿ ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಎಂಥ ಒತ್ತಡಗಳು ಬರೋಲ್ಲ. ಮಕರ ರಾಶಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದು ಕೇತು ಸಾರದಲ್ಲಿರೋದ್ರಿಂದ ಸ್ವಲ್ಪ ಓಡಾಟ, ಸುತ್ತಾಟ, ಬಳಲಿಕೆ, ನೀವು ಅಂದುಕೊಂಡಂತ ವೇಗದಲ್ಲಿ ಕೆಲಸಗಳು ನಡೆಯೋದಿಲ್ಲ. ಸ್ವಲ್ಪ ಹಿತಶತ್ರುಗಳ ಮೇಲುಗೈ ಆಗ್ತಕ್ಕಂಥದ್ದು, ಪಾರ್ಟ್ನರ್ಗಳ ಮೇಲುಗೈ ಆಗ್ತಕ್ಕಂಥದ್ದು, ಎದುರುಗಡೆಯವರ ಮೇಲುಗೈ ಆಗ್ತಕ್ಕಂಥದ್ದು. ಏನೋ ನಂಬ್ಕೊಂಡು ಓಡಾಡ್ತಿದ್ದೀನೋ ಒಂದಷ್ಟು, ಏನ್ ಗುರುಗಳೇ ಇದು ತಲೆ ಕೆಟ್ಟೋಗ್ತಿದೆ, ಈ ತರದ ಭಾವಗಳಾಗತಕ್ಕಂಥದ್ದು ಆಗುತ್ತೆ. ಸುಮ್ಮನೆ ಇದ್ದು ಬಿಡಿ. ಕೆಲವೊಂದು ಸಮಯ ತಟಸ್ಥ ಆಗ್ಬೇಕು. ಚಂದ್ರ ಅಷ್ಟಮಕ್ಕೆ ಬಂದಾಗ, ಅದರಲ್ಲೂ ಸೂರ್ಯನ ಮನೆಗೆ ಬಂದು, ಸೂರ್ಯ ವಿಪರೀತ ಪ್ರಬಲವಾಗಿದ್ದಾನೆ. ಏನಾದ್ರೂ ಟ್ಯಾಕ್ಸ್ ಕೊಡೋದು, ಗೌರ್ಮೆಂಟ್ ಟ್ಯಾಕ್ಸು, ಇನ್ನೊಂದು ಇನ್ಕಮ್ ಟ್ಯಾಕ್ಸು, ಇವುಗಳ ತಲೆನೋವುಗಳು, ಯಾರಾದ್ರೂ ಸರ್ಕಾರಿ ವ್ಯಕ್ತಿಗಳ ಜೊತೆನಲ್ಲಿ ಅವ್ರದ್ದು ಯಾರ್ದೋ ದುಡ್ಡು 18 ಕೋಟಿ ಸಿಕ್ತು ಅಂದ್ರಲ್ಲ, ಈ ತರದ್ದು ಏನಾದ್ರೂ ಅಡ್ಡದಾರಿ ಸಂಪಾದನೆ, ಶಾರ್ಟ್ಕಟ್ ದುಡ್ಡು, ಅದು ಇದು ಯಾವುದಕ್ಕೂ ಹೋಗ್ಬೇಡಿ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್ ಐ ಆಮ್. ಅದರಲ್ಲಂತೂ ಇವತ್ತು ಜಾಗರೂಕತೆ. ಅಷ್ಟಮ ಚಂದ್ರ, ಅದರಲ್ಲೂ ಕೇತು ಸಾರ ಏನೋ ಮಾನಸಿಕ ನೋವು ತಂದಿಟ್ಟು ಬಿಡ್ತಾನೆ. ಇನ್ನು ಕುಂಭರಾಶಿ, ಚೆನ್ನಾಗಿದ್ದಾನೆ. ಚಂದ್ರ ವಿಶೇಷ ಬಲವಾಗಿ ಕೇತು ಸಾರದಲ್ಲಿದ್ದು, ಈ ಒಂದು ವೈದಿಕ ಜ್ಯೋತಿಷ್ಯ, ಆಧ್ಯಾತ್ಮಿಕ ಪ್ರವಚನ, ಬರವಣಿಗೆ, ಲೇಖನ, ಸ್ಪಿರಿಚುಯಲ್ ಮಾರ್ಗದರ್ಶನ, ಸಂಸ್ಥಾನ, ಆಸ್ಪತ್ರೆ, ಸಮಾಜಮುಖಿ, ಅನಾಥಾಶ್ರಮ, ವೃದ್ಧಾಶ್ರಮ, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ದಾರಿ ತೋರಿಸೋದು, ಅನ್ನ ಇಡೋದು, ಒಂದು ಮೆಸ್ಸು, ಒಂದು ಹೋಟೆಲ್ ಇಟ್ಕೊಂಡಿದ್ದೀರಾ, ತಿಂಡಿ ಇಟ್ಕೊಂಡಿದ್ದೀರಾ, ಚೆನ್ನಾಗಿದೆ ಮಕ್ಕಳ. ಅದ್ಭುತವಾಗಿ ಗುಪ್ತ ವಿದ್ಯೆಗಳು, ಸೈಂಟಿಸ್ಟ್ಗಳು, ರಿಸರ್ಚ್ ಸ್ಕಾಲರ್ಗಳು, ಏನಾದ್ರೂ ಒಂದು ಈ ಗುಪ್ತಚರ ಇಲಾಖೆ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಉದ್ಯೋಗ ಕೆಲಸಗಳಲ್ಲಿ ಇರ್ತಕ್ಕಂಥವ್ರಿಗೂ ಅದ್ಭುತವಾದಂಥ ದಿನ. ಇನ್ನು ಮೀನರಾಶಿ, ಬ್ಯೂಟಿಫುಲ್. ಚಂದ್ರ 6ನೇ ಮನೆ, ಕೇತು ಕೂಡ ಚಂದ್ರನ್ ಸಾರದಲ್ಲೇ ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು ಇವರನ್ನೆಲ್ಲ ಭೇಟಿ ಆಗತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ. ಸಪ್ತಮಾಧಿಪತಿ ಸ್ವಲ್ಪ ನೀಚ ಇರೋದನ್ನ ಸ್ವಲ್ಪ ಜಾಗರೂಕತೆಯಿಂದ ನಿಭಾಯಿಸಿ. ಎದುರುಗಡೆಯ ವ್ಯಕ್ತಿಗಳು ನೋಡಿ, ಇವತ್ತೆಲ್ಲ ಲಾಭನ ಅಷ್ಟೇನೆ ಮಕ್ಕಳು. ಯಾರು ಹಾಳಾದ್ರೆ ನಮ್ಗೆ ನಾವು ಚೆನ್ನಾಗಿರ್ಬೇಕು, ಭಯಪಡಿಸ್ಬೇಕು, ಮೋಸ ಮಾಡ್ಬೇಕು, ಕಲಬರಿಕೆ ಮಾಡ್ಬೇಕು. ಗೊತ್ತಾಗ್ತಿರೋದು ಆ ದೊಂಬೆಗಳು ನೋಡ್ತಿದ್ದೀವಲ್ವಾ. ಗಬ್ಬರ್ ಸಿಂಗ್ ಹೇಳಿದ ಹಾಗೆ, ಮೇ ಕಭಿ पॉलिटिक्स को सूट नहीं होता। क्यों सर? अरे हर बार झूठ बोलना कैसा होता है? बार बार वही झूठ को बोलना कैसा होता है? वही झूठ सच ही नहीं है। दोस्त को भी वही झूठ, अपनों को भी वही झूठ, बाहर लोगों को भी वही झूठ। झूठ के सहारे से जीना है तो मरना ही बेहतर है ಅಂತ ಹೇಳ್ತಾರೆ. ಸುಳ್ಳುಗಳ ಕಂತೆನಲ್ಲಿ ಕುಳಿತುಕೊಳ್ಳೋದು ಆಗೋಲ್ಲ, ನಿಮಗೂ ಬರೋಲ್ಲ. ಮೀನರಾಶಿಯವರಿಗೆ ಇಲ್ಲೂ ಕೆದಕ್ತಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್. ಹೂವು, ಹಣ್ಣು, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ತಿಂಡಿ, ಊಟ, ಎಂಟರ್ಟೈನ್ಮೆಂಟ್, ಫುಡ್ ಇಂಡಸ್ಟ್ರಿ, ಪಬ್ಬು, ಕ್ಲಬ್ಬು, ಥಿಯೇಟರು, ರೆಸ್ಟೋರೆಂಟು, ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.